ಯೇಸುವೆ ನಮ್ಮ ಒಳ್ಳೆಯ ಸ್ನೇಹಿತನಾಗಿರಬೇಕು. ಪಕ್ಕದವ್ರಿಗೆ ಹೇಳ್ತೀರಾ ಇನ್ನೊಂದ್ಸರಿ, ಯೇಸುವೆ ನಮ್ಮ ಒಳ್ಳೆಯ ಸ್ನೇಹಿತನಾಗಿರಬೇಕು. ನಾವು ಓದು ವಾರದಲ್ಲಿ ಕೇಳಿದ ವಾಕ್ಯನ ಇನ್ನು ಸ್ವಲ್ಪ ನಾವು ಮುಂದುವರಿಸೋಣ. ಅದೇ ವಚನಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಗಳನ್ನು ನಾವು ಇವತ್ತು ಕೇಳೋಣ. ನಾನಿವತ್ತು ಹೇಳುವಂಥ ಸಂಗತಿ, ನಾವು ಯಾರ ಸಹವಾಸದಲ್ಲಿ ಇರಬೇಕು, ನಿನ್ನ ಸಹವಾಸ ಯಾರ ಜೊತೆ. ಇವತ್ತಿನ ವಾಕ್ಯ, ನಿನ್ನ ಸಹವಾಸ ಯಾರ ಜೊತೆ. ಪಕ್ಕದವ್ರಿಗೆ ಕೇಳ್ತೀರಾ, ನಿನ್ನ ಸಹವಾಸ ಯಾರ ಜೊತೆ. ನೀವೇನು ಹೇಳ್ಬೇಡ್ರಿ ಯಾರ ಜೊತೆ ಅಂತ ಏನು ಹೇಳೋದು ಬೇಡ, ಕೇಳ್ರಿ ಅಷ್ಟೇ. ಯಾರ ಜೊತೆ, ನಿನ್ನ ಸಹವಾಸ ಯಾರ ಜೊತೆ. ಹಲ್ಲೆಲೂಯಾ. ಸರಿ, ಇವಾಗ ನಾವು ನೋಡೋಣ ಆ ಸಹವಾಸದ ಬಗ್ಗೆ ದೇವರ ವಾಕ್ಯದಲ್ಲಿ ಏನ್ ಹೇಳುತ್ತೆ ಅಂತ ನೋಡೋಣ. 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 1-2 ವಾಕ್ಯ. ಯೆಹೋಷಾಫಾಟನಿಗೆ ಬಹಳ ಧನಘನತೆಗಳುಂಟಾದವು. ಅವನು ಆಹಾಬನೊಡನೆ ಬೀಗತನ ಮಾಡಿ ಕೆಲವು ವರುಷಗಳಾದ ನಂತರ ಅವನ ಬಳಿಗೆ ಸಮರ್ಯಕ್ಕೆ ಹೋದಾಗ, ಆಹಾಬನು ಅವನಿಗೋಸ್ಕರವು ಅವನೊಡನೆ ಬಂದ ಜನರಿಗೋಸ್ಕರವು ಅನೇಕಾನೇಕ ದನ ಕುರಿಗಳನ್ನು ವಧಿಸಿ ಔತಣ ಮಾಡಿಸಿ ತನ್ನ ಸಂಗಡ ಯುದ್ಧಕ್ಕಾಗಿ ರಾಮೋತ್ ಗಿಲ್ಯಾದಿಗೆ ಬರಬೇಕೆಂದು ಅವನನ್ನು ಪ್ರೇರಿಸಿದನು. ಸಾಕು. ಇಲ್ಲಿ ನಾವು ಓದಿದಂತ ಈ ವಾಕ್ಯ ಭಾಗದಲ್ಲಿ 2 ಹೆಸರುಗಳನ್ನ ನಾವು ನೋಡ್ತೀವಿ. ಒಬ್ಬನ ಹೆಸರು ಆಹಾಬು, ಇನ್ನೊಬ್ಬನ ಹೆಸರು ಯೆಹೋಷಾಫಾಟ. ಈ 2 ಹೆಸರು ನೀವು ನೆನ್ಪಿಟ್ಕೋಬೇಕು, ವಾಕ್ಯ ಮುಗಿಯೋ ತನಕ ನೆನ್ಪಿಟ್ಕೋಬೇಕು. ನಾನು ಈ 2 ಹೆಸರುಗಳನ್ನ ಪದೇ ಪದೇ ನಾನು ಹೇಳ್ತೀನಿ. ಈಗ ಒಬ್ಬನ ಹೆಸರೇನು? ಆಹಾಬು. ಆಹಾಬು ಯಾರಪ್ಪ ಅಂದ್ರೆ ಕತ್ತಲೆಗೆ ಸಂಬಂಧಪಟ್ಟವನು. ಇನ್ನೊಬ್ಬನ ಹೆಸರು ಯೆಹೋಷಾಫಾಟ. ಇವನು ಯಾರಪ್ಪ ಅಂದ್ರೆ ಬೆಳಕಿಗೆ ಸಂಬಂಧಪಟ್ಟವನು. ಆಹಾಬನು ಕಪ್ಪಾದ ಕಾರ್ಯಗಳಿಗೆ ಸಂಬಂಧಪಟ್ಟವನು. ಯೆಹೋಷಾಫಾಟನು ಏನು ಹೇಳ್ತಾರೆ, ಶುದ್ಧವಾದ ಕಾರ್ಯಗಳಿಗೆ ಸಂಬಂಧಪಟ್ಟವನು. ಆಹಾಬು ಇಸ್ರಾಯೇಲರ ರಾಜ, ಯೆಹೋಷಾಫಾಟ ಯಹೂದ್ಯರ ರಾಜ. ಇಸ್ರಾಯೇಲರು ಯಹೂದ್ಯರು ಯಾರಪ್ಪ ಅಂದ್ರೆ ಇವರಿಬ್ಬರು ಕೂಡ ಒಂದೇನೆ. ಇಸ್ರಾಯೇಲರಲ್ಲಿ 12 ಕುಲಗಳಿತ್ತು. 10 ಕುಲಗಳು ಒಂದು ಭಾಗ ಆಯಿತು, 2 ಕುಲಗಳು ಒಂದು ಭಾಗ ಆಯಿತು. ಆ 2 ಕುಲಗಳು ಒಂದು ಭಾಗ ಆಯ್ತಲ್ಲ, ಅದು ಯಹೂದ್ಯ ಅಂತ ಕರೆಯಲ್ಪಡ್ತು. 10 ಕುಲಗಳ ಭಾಗ ಇಸ್ರಾಯೇಲರಂತ ಕರೆಯಲ್ಪಡ್ತು. ಆ 10 ಕುಲಗಳಿಗೆ ರಾಜ ಆಹಾಬಾದ, ಈ 2 ಕುಲಗಳಿಗೆ ರಾಜ ಯಾರು? ಯೆಹೋಷಾಫಾಟ ಆದ. ನಾನು ನಿಮಗೆ ಕಳೆದ ಕೆಲವು ವಾರಗಳ ಹಿಂದೆ ನಿಮಗೆ ವಾಕ್ಯ ಹೇಳುವಾಗ ನಾನು ಈ ಶಬ್ದ ಬಹಳ ಉಪಯೋಗ ಮಾಡಿದ್ದೀನಿ, ಆಹಾಬು ಅಂತ. ಎಲ್ಲಿ ಹೇಳ್ರಿ, ಎಲ್ಲಿ ಉಪಯೋಗ ಮಾಡಿದ್ದೀನಿ ನಾನದು? ಏಲಿಯನ ಬಗ್ಗೆ ಹೇಳುವಾಗ ನಾನು ಹೇಳುವ ತನಕ ಮಳೆ ಆಗಲಿ ಮಂಜಾಗಲಿ ಬೀಳಬಾರದು ಅಂತ ಹೇಳಿದ್ರೆ ಯಾವ ರಾಜನ ಮುಂದೆ ಹೇಳಿದ್ದದು? ಆಹಾಬನ ಮುಂದೆ ಹೇಳಿದ್ದು. ಆ ಆಹಾಬ, ನಾನು ಆಹಾಬನ ಬಗ್ಗೆ ಹೇಳಿದ್ದೆ, ಇನ್ನೊಂದ್ಸಾರಿ ಹೇಳ್ತೀನಿ. ಆ ಆಹಾಬ ಬಹಳ ಕ್ರೂರಿಯಾದ ಮನುಷ್ಯ, ಬಹಳ ಪಾಪದ ಮನುಷ್ಯ, ದೇವರಿಗೆ ವಿರುದ್ಧವಾಗಿ ಜೀವಿಸುವವನು. ಆಮೇಲೆ ಇಸ್ರಾಯೇಲರ 10ನೇ ಅರಸ, ಇಸ್ರಾಯೇಲರ ಕ್ರೂರಿಯಾದ 7ನೇ ಅರಸ ಆಹಾಬು. ಈ ಯೆಹೋಷಾಫಾಟನಿದಾನಲ್ಲ, ಇವನೆಂತವನಪ್ಪ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಬದುಕಲ್ಲ. ಅವನೇನಾದ್ರೂ ವಿಚಾರ ಬಂದ್ರೆ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ಯುದ್ಧಕ್ಕೆ ಹೋಗ್ಬೇಕಂದ್ರೆ ಪ್ರಾರ್ಥನೆ ಮಾಡ್ತಾನೆ, ವ್ಯಾಪಾರ ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡ್ತಾನೆ, ಏನಾದ್ರೂ ಸಂಗತಿಗಳು ಅವನ ಕುಟುಂಬದ ವಿಷಯದಲ್ಲಿ ಬಂದ್ರೆ, ಮಕ್ಕಳ ವಿಷಯದಲ್ಲಿ ಬಂದ್ರೆ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ವಿಷಯದಲ್ಲಿ ಪ್ರಾರ್ಥನೆ ಮಾಡದೆ ಅವನು ನಿರ್ಧಾರ ಮಾಡಲ್ಲ. ಯಾವುದಾದ್ರೂ ಕಷ್ಟಕರವಾದ ಇಕ್ಕಟ್ಟಾದ ಪರಿಸ್ಥಿತಿಗಳು ಬಂದ್ರೆ ದೇವರ ಸೇವಕನ ಹತ್ರ ಹೋಗಿ ದೇವರ ಸೇವಕನಿಗೆ ಹೇಳಿ ಸಲಹೆಗಳನ್ನು ತಗೊಳ್ತಾನೆ. ಈ ತರ ಮಾಡೋಣ ಅಂತ ಏನು ದೇವರ ಸೇವಕರು ಹೇಳ್ತಾರೋ ಆ ಪ್ರಕಾರವಾಗಿ ಅವನು ಮಾಡ್ತಾನೆ. ಆ ತರ ಯೆಹೋಷಾಫಾಟ, ಅವನು ಬಹಳ ಅದ್ಭುತವಾದ ಮನುಷ್ಯ, ದೇವರಿಗೆ ವಿಧೇಯನಾದ ಮನುಷ್ಯ. ಆದ್ರೆ ಆಹಾಬನು ಕಂಪ್ಲೀಟ್ ವಿರೋಧ. ಇವಾಗ ಏನಾಯ್ತಂದ್ರೆ ಇಲ್ಲಿ 18ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ. ಇನ್ನೊಂದ್ಸರಿ ಓದಪ್ಪ ಆ ಮಾತು. ಯೆಹೋಷಾಫಾಟನಿಗೆ ಬಹಳ ಧನ ಘನತೆಗಳು ಉಂಟಾದವು. ಅವನು ಆಹಾಬನೊಡನೆ ಬೀಗತನ ಮಾಡಿದನು ಅಂತ ವಾಕ್ಯ ಹೇಳುತ್ತೆ. ಅವನೇನ್ ಮಾಡ್ದ? ಆಹಾಬನ ಜೊತೆಯಲ್ಲಿ, ನೋಡ್ರಿ, ಕತ್ತಲೆಗೂ ಬೆಳಕಿಗೂ ಒಂದಲ್ಲ. ಕಪ್ಪು ಅನ್ನುವ ಸಂಗತಿಗೂ ಶುಭ್ರತೆ ಅನ್ನುವ ಸಂಗತಿಗೂ ಹೊಂದಿಕೆ ಆಗಲ್ಲ. ಆದರೆ ಇವನೇನ್ ಮಾಡಿದ್ನಪ್ಪ ಅಂದ್ರೆ ಆಹಾಬನ ಜೊತೆಯಲ್ಲಿ ಬೀಗತನವನ್ನ ಮಾಡಿದ್ನಂತೆ. ಅಂದ್ರೆ ಯೆಹೋಷಾಫಾಟನ ಮಗನಿಗೆ ಆಹಾಬನ ಮಗಳನ್ನ ಕೊಟ್ಟನಂತ್ರಿ. ಆಹಾಬನ ಮಗಳನ್ನ ಯೆಹೋಷಾಫಾಟನಿಗೆ ಕೊಟ್ಟ. ಇವನು ಯೆಹೋಷಾಫಾಟನ ಹೋಗಿ ಆಹಾಬನ ಮಗಳನ್ನ ಕೇಳ್ದ, ನನ್ನ ಮಗನಿಗೆ ನಿನ್ ಮಗಳನ್ನ ಕೊಡು, ಮದುವೆ ಮಾಡು ಅಂದಾಗ ಅವನು ತನ್ನ ಮಗಳನ್ನ ಕೊಟ್ಟು ಅವನು ಮದುವೆ ಮಾಡ್ದ, ಬೀಗತನ ಮಾಡ್ದ. ಆಮೇಲೆ ಓದಪ್ಪ, ಮುಂದಕ್ಕೆ ಓದು.
ಆಮೇಲೆ ಕೆಲವು ವರ್ಷಗಳಾದ ನಂತರ ಅವನ ಬಳಿಗೆ ಸಮರ್ಯಕ್ಕೆ ಹೋದಾಗ ಅವನ ಜೊತೆ ಸಮರ್ಯಕ್ಕೆ ಹೋದಾಗ ಆಹಾಬನು ಅವನಿಗೋಸ್ಕರವು ಅವನೊಡನೆ ಬಂದ ಜನರಿಗೋಸ್ಕರವು ಅನೇಕ ದನಕುರಿಗಳನ್ನ ವಧಿಸಿ ಔತಣ ಮಾಡಿಸಿ. ನೋಡ್ರಿ, ಇವನು ಒಂದ್ಸಾರಿ ಅವ್ರ ಮನೆಗೆ ಹೋದಾಗ, ಕೆಲವು ವರ್ಷಗಳ ನಂತರ ಅವ್ರ ಮನೆಗೆ ಹೋದಾಗ ಅವನೇನ್ ಮಾಡ್ದ, ಒಳ್ಳೆ ಮಾಂಸದ ಅಡಿಗೆಯನ್ನ ಮಾಡಿ ಒಳ್ಳೆ ಔತಣವನ್ನ ಕೊಟ್ಟ ಅವನಿಗೆ. ಆಮೇಲೆ ಏನಪ್ಪಾ, ತನ್ನ ಸಂಗಡ ಯುದ್ಧಕ್ಕಾಗಿ ರಾಮೋತ್ ಗಿಲ್ಯಾದಿಗೆ ಬರಬೇಕೆಂದು ನೋಡ್ರಿ, ಒಳ್ಳೆ ಅಡಿಗೆಯನ್ನು ಕೊಟ್ಟು ಮಾಂಸದ ಊಟವನ್ನು ಕೊಟ್ಟು ಆಹಾಬನ್ ಹೇಳ್ತಾನೆ ಯೆಹೋಷಾಫಾಟನಿಗೆ, ನಾನು ಒಂದು ಯುದ್ಧಕ್ಕೆ ಹೋಗ್ಬೇಕಾಗಿದೆ, ನನಗೆ ಬಲ ಸಾಕಾಗ್ತಾ ಇಲ್ಲ, ನೀನ್ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಸಹಾಯ ಮಾಡ್ತೀಯೇನು, ನನ್ನ ಜೊತೆಯಲ್ಲಿ ನೀನ್ ಸ್ವಲ್ಪ ಬರ್ತೀಯೇನು ಅಂತ ಆಹಾಬನ ಕೇಳ್ದ. ಫಸ್ಟ್ ಮಗಳನ್ನ ಕೊಟ್ಟ, ಆಮೇಲೆ ಬಿರಿಯಾನಿ ಕೊಟ್ಟ, ಆಮೇಲೆ ಯುದ್ಧಕ್ಕೆ ಬಾ ಅಂದ. ನಿಮಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಫಸ್ಟ್ ಏನ್ ಕೊಟ್ಟ? ಮಗಳನ್ನ ಕೊಟ್ಟ, ಆಮೇಲೆ ಬಿರಿಯಾನಿ ಕೊಟ್ಟ, ಮತ್ತೆ ಇವಾಗ ಏನ್ ಹೇಳ್ತಾನೆ? ಯುದ್ಧಕ್ಕೆ ಬಾ ನನ್ನ ಜೊತೆಯಲ್ಲಿ ಅಂದ. ಈಗ ಯೆಹೋಷಾಫಾಟನ್ ಏನ್ ಹೇಳ್ಬೇಕು? ಇದು ಯುದ್ಧ ನಿಂದು, ಯುದ್ಧ ನೀನ್ ಮಾಡ್ಬೇಕು. ಫಸ್ಟ್ ಬೀಗತನ ಮಾಡಿದ್ದೆ ತಪ್ಪು, ಫಸ್ಟ್ ಸಹವಾಸ ಮಾಡಿದ್ದೆ ತಪ್ಪು, ಆಹಾಬನ ಸ್ನೇಹವನ್ನ ಕೇಳಿದ್ದೆ ತಪ್ಪು. ನಾನಿವತ್ತು ನಿನಗೆ ಹೇಳ್ತಾ ಇರುವಂತ ವಾಕ್ಯ, ನಿನ್ನ ಸಹವಾಸ ಯಾರೊಂದಿಗಿದೆ? ನಿನ್ನ ಸಹವಾಸ ಯಾರ ಜೊತೆ? ನಿನ್ನ ಸ್ನೇಹಿತರು ಯಾರು? ಯಾರ ಜೊತೆಯಲ್ಲಿ ಟೈಮ್ ಕಳೀತಾ ಇದೆಯಾ? ಯಾರ ಜೊತೆಯಲ್ಲಿ ಓಡಾಡ್ತಿದ್ಯಾ? ಯಾರ ಜೊತೆಯಲ್ಲಿ ಸಮಯ ಕಳೀತಾ ಇದೆಯಾ? ಯಾರ ಜೊತೆಯಲ್ಲಿ ಜೀವಿತವನ್ನ ಹಂಚಿಕೊಳ್ತಿದ್ಯಾ? ಯಾರ ಜೊತೆಯಲ್ಲಿ ಸ್ನೇಹವನ್ನ, ಮಾತುಗಳನ್ನ ಹಂಚಿಕೊಳ್ತಿದ್ಯಾ? ನಿನ್ನ ಸಹವಾಸ ಯಾರ ಜೊತೆ? ಯೆಹೋಷಾಫಾಟನು ಆಹಾಬನ ಜೊತೆಯಲ್ಲಿ ಸಹವಾಸವನ್ನು ಬಯಸಿದ. ಮಗಳು ಕೊಟ್ಟ ಮೇಲೆ, ಊಟ ಕೊಟ್ಟ ಮೇಲೆ, ನೆಕ್ಸ್ಟ್ ಇವಾಗ ನನ್ನ ಜೊತೆ ಯುದ್ಧಕ್ಕೆ ಬಂದಾಗ ಇಲ್ಲ ಅಂತ ಹೇಳಕ್ಕಾಗತ್ತ ಅವನಿಗೆ? ಇಲ್ಲ ಅಂತ ಹೇಳಕ್ಕಾಗಲ್ಲ ರೀ. ಸೈತಾನನ್ ಏನ್ ಮಾಡ್ತಾನಂದ್ರೆ, ನಮ್ಮನ್ನ ಪಳಗಿಸುವುದಕ್ಕೆ ಸರಪಳಿ ಹಾಕಲ್ಲ, ನಮ್ಮನ್ನ ಗುಂಡಿಯಲ್ಲಿ ಬೀಳ್ಸಕ್ಕೆ ದೊಡ್ಡ ಹಗ್ಗ ಹಾಕಲ್ಲ. ಬಹಳ ಸುಲಭವಾಗಿ ಒಂದೇ ಒಂದು ದಾರ ಹಾಕಿ ನಿನ್ನನ್ನು ಎಳೆದು ಗುಂಡಿಯಲ್ಲಿ ಹಾಕ್ತಾನೆ ಸೈತಾನನು. ಬಹಳ ಎಚ್ಚರ ಇರಬೇಕು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ನಾನು ಇಲ್ಲಿರೋಂಥ ಯಾರಾದರೂ ಒಬ್ಬ ಮನುಷ್ಯರನ್ನ, ಬಲವಾದ ಮನುಷ್ಯರನ್ನ, ಉದಾಹರಣೆಗೆ ನಮ್ಮ ಹನುಮಂತಣ್ಣ ಅಂತ ಅಂದ್ಕೊಳ್ರಿ, ಅವ್ರು ಇರೋಂಥ ಎತ್ತರ ದಪ್ಪಕ್ಕೆ ದಾರದಿಂದ ಎಳೆದ್ರೆ ಬೀಳ್ತಾರ ಅವರು? ಇಲ್ಲಿಂದ ನಾನು ದಾರದಿಂದ ಎಳಿಬಲ್ನ ಅವ್ರನ್ನ? ಇಲ್ಲ, ಹಗ್ಗ ಬೇಕಾಗತ್ತೆ, ನನಗೆ ಶಕ್ತಿ ಬೇಕಾಗತ್ತೆ. ಹಗ್ಗ ಕಟ್ಟಿ ಎಳೆದ್ರು ನನಗೆ ಎಳೆಯೋದು ಕಷ್ಟ ಆಗತ್ತೆ ಅವ್ರನ್ನ. ಆದರೆ ಸೈತಾನನಿಗೆ ಹಗ್ಗ ಬೇಕಾಗಿಲ್ಲ, ಸೈತಾನನಿಗೆ ಸರಪಳಿ ಬೇಕಾಗಿಲ್ಲ. ಬರೇ ಕೇವಲ ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಯುದ್ಧಕ್ಕೆ ಬಾ ಅಂತ ಏನ್ ಮಾಡಿದ್ದಂತೆ? ಪ್ರೇರೇಪಿಸಿದನು. ಅಂದ್ರೆ ಏನಾದ್ರೂ ಮಾತಿನ ಅರ್ಥ ಅಂದ್ರೆ, ನಮಗೆ ಕೆಲವು ವಿಷಯ ಮಾಡಕ್ ಇಷ್ಟ ಇರಲ್ಲ, ಮಾಡೋ ತರ ಮಾಡ್ತಾರ ನೋಡ್ರಿ, ಅದು ಪ್ರೇರೇಪಣೆ. ಕೆಲವು ವಿಷಯ ಕೇಳಕ್ ಇಷ್ಟ ಇಲ್ಲ, ಕೇಳೋ ತರ ನಮ್ಮ ಸ್ನೇಹಿತರು ಮಾಡ್ತಾರ ನೋಡ್ರಿ, ಅದು ಪ್ರೇರೇಪಣೆ. ಕುಡಿಯಕ್ ಇಷ್ಟ ಇಲ್ಲ, ಏನಾಗಲ್ಲ ಬಾರಪ್ಪ ಅಂತೇಳಿ ತಮಾಷೆ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಬಾರಲ್ಲಿ ಕೂರಿಸ್ತಾರಲ್ಲ, ಅದು ಪ್ರೇರೇಪಣೆ. ಪಾಪ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಇದೊಂದ್ಸರಿ ಮಾಡಿ ಏನಾಗಲ್ಲ ಅಂತ ಹೇಳಿ ನಮ್ಮನ್ನ ಪಾಪ ಮಾಡೋ ತರ ಮಾಡ್ತಾರಲ್ಲ, ಅದು ಪ್ರೇರೇಪಣೆ. ಇವನಿಗೆ ಯುದ್ಧಕ್ಕೆ ಹೋಗ್ಲಿಕ್ಕೆ ಮನಸ್ಸಿದೆಯೋ ಇಲ್ಲೋ, ಆದ್ರೆ ಇವನೇನ್ ಹೇಳ್ತಿದ್ದಾನಂದ್ರೆ, ಮಗಳನ್ನ ಕೊಟ್ಟು, ಬಿರಿಯಾನಿ ಕೊಟ್ಟು, ಮಾಂಸದ ಅಡಿಗೆಯನ್ನು ಕೊಟ್ಟು ಇವಾಗ ಹೇಳ್ತಾನೆ ಯುದ್ಧಕ್ಕೆ ಬಾ ಒಂದ್ಸರಿ. ಇವಾಗ ಇವನಿಗೆ ಏನ್ ಹೇಳಕ್ಕಾಗಲ್ಲ? ನೋ ಅಂತ ಹೇಳಕ್ಕಾಗಲ್ಲ. ನಾನೊಂದ್ಸರಿ ನಿಮಗೆ ಹೇಳಿದ್ದೆ, ನೆನಪಿದೆಯಾ? ಎಸ್ ಹೇಳೋದು ಬಹಳ ಈಸಿ ರೀ. ಎಲ್ಲದಕ್ಕೆ ಎಸ್ ಹೇಳ್ತೀವಿ. ಅವ್ರೇನ್ ಅನ್ಕೋತಾರೋ, ಇವ್ರೇನ್ ಅನ್ಕೊಳ್ತಾರೋ, ಇರ್ಲಿ, ಆಯ್ತು 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 ಅಂತೀವಿ. ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದೆಯೇನು? ನೋ ಅಂತ ಹೇಳಿದೆಯೇನು? ಎಸ್ ಹೇಳೋದು ಈಸಿ, ನೋ ಹೇಳೋದು ಬಹಳ ಕಷ್ಟ. ನಾನು ನಿಮಗೆ ಹೇಳ, ನೋ ಅಂತ ಹೇಳೋದನ್ನ ರೂಢಿ ಮಾಡ್ರಿ, ನಿಮ್ ಜೀವನ ಬಹಳ ಅದ್ಭುತವಾಗಿರುತ್ತೆ. ಯಾರೋ ನಿನ್ನನ್ನ ಕುಡಿಯಕ್ಕೆ ಕರೀತಾನಲ್ಲ, ಸಿಗರೇಟ್ ಸೇದ್ಲಿಕ್ಕೆ ಕರೀತಾನಲ್ಲ, ತಪ್ಪು ಕಾರ್ಯಗಳನ್ನು ಮಾಡ್ಲಿಕ್ಕೆ ಕರೀತಾನಲ್ಲ, ಆವಾಗ ಅವ್ರು ಏನ್ ಅನ್ಕೊಳ್ತಾರೋ, ಅಯ್ಯಯ್ಯೋ ನನಗಿಷ್ಟು ಮರ್ಯಾದಿಸ್ತಾರೆ, ಇಷ್ಟು ಗೌರವಿಸ್ತಾರೆ, ಏನ್ ಅನ್ಕೊಳ್ತಾರೋ ನಾನು ಹೋಗ್ಲಿಲ್ಲ ಅಂದ್ರೆ ಅಂತ ನೀನು ಅವ್ರ ಜೊತೆ ಹೋದ್ರೆ ಸೈತಾನನ ದಾರ ಕಟ್ಟಿ ಎಳಿತಿದನಂತ ತಿಳ್ಕೋ. ನಿನಗೆ ಗೊತ್ತಿಲ್ಲ ಬೀಳೋದು. ನೀನು ಎಂತ ಗುಂಡಿಯಲ್ಲಿ ಸೈತಾನನ ಬೀಳಿಸ್ತಾನಂದ್ರೆ, ತಿರುಗಿ ಬರಕ್ಕೆ ಆಗಲಾರದಷ್ಟು ದೊಡ್ಡ ಗುಂಡಿಯಲ್ಲಿ ಬೀಳಿಸ್ತಾನೆ. ಹೊರಗೆ ಬರಕ್ಕಾಗಲ್ಲ ರೀ.
ಹೊರಗೆ ಬರಕ್ಕಾಗಲ್ಲ ಅಂತ ಗುಂಡಿಯಲ್ಲಿ ಬೀಳಿಸ್ತಾನೆ, ದಾರ ಕಟ್ಟಿ ಎಳಿತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಸ್ ಹೇಳೋದು ಈಸಿಯಪ್ಪ. ಕರೆದವರಿಗೆಲ್ಲ ಎಸ್ ಹೇಳ್ತೀಯ, ಅದು ಈಸಿ. ನೋ ಅಂತ ಹೇಳಿ ನೋಡು ಒಂದ್ಸರಿ. ಕರಿತಾನ, ಆಗಲ್ಲ ಅಂತ ಹೇಳಿ ನೋಡು. ಹೇಳ್ತಾನ, ನಾನು ಕೇಳಲ್ಲ ಅಂತ ಹೇಳು. ಒಂದ್ಸರಿ ಹೇಳಿ ನೋಡು. ನೀನ್ ನೋ ಅಂತ ಹೇಳಿದ್ಯ ಅಂದ್ರೆ ಆತ್ಮಿಕವಾದ ಶಿಖರದಲ್ಲಿ ಬೆಳಿತೀಯ ನೀನು. ಹಲ್ಲೆಲೂಯ. ಪ್ರಪಂಚದ ಅನೇಕ ಕಾರ್ಯಗಳಿಗೆ ನಾವು ಹೇಳಬೇಕಾದದ್ದು ನೋ ಅಂತ. ಆದರೆ ಬಹಳಷ್ಟು ಜನ ದೇವರ ಮಕ್ಕಳು ಏನ್ ಹೇಳ್ತಿದ್ದಾರೆ, ಪ್ರಪಂಚದ ಕಾರ್ಯಗಳಿಗೆ ಹೊಂದಿಕೆ ಆಗುವ ಹಾಗೆ, ಕಾಂಪ್ರಮೈಸ್ ಆಗುವ ಹಾಗೆ ಎಸ್ ಹೇಳ್ತಾ ಇದ್ದಾರೆ. ಹೌದು, ನಾನು ಇದನ್ನ ಮಾಡ್ತೀನಿ. ಹೌದು, ನಾನು ಇದರಂತೆ ನಡೀತೀನಿ. ಹೌದು, ನಾನು ಲೋಕದ ಪ್ರಕಾರವಾಗಿ ಜೀವಿಸ್ತೀನಿ ಅಂತ ಎಸ್ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನಿಮಗೆ ಅರ್ಥ ಆಗ್ತಿರ್ಬೇಕು ಕಾಣುತ್ತೆ. ಎಸ್ ಅಂತ ಹೇಳ್ತಿದ್ದಾರೆ. ಎಸ್ ಅನ್ಬೇಡ ದೇವರ ಮಗನೇ. ಲೋಕದ ಎಲ್ಲಾ ಕಾರ್ಯಗಳಿಗೆ ನೋ ಅಂತ ಹೇಳು. ಹಲ್ಲೆಲೂಯ. ದೇವರು ನಿನ್ನ ಬಹಳ ಅತ್ಯುನ್ನತವಾದ ಸ್ಥಾನಕ್ಕೆ ಕಳಿಸ್ತಾನೆ. ಇವನೇನ್ ಮಾಡ್ದ, ಯುದ್ಧಕ್ಕೆ ಬರ್ತೀಯಾ ಅಂತ ಕೇಳಿದಾಗ, ಪ್ರೇರೇಪಣೆ ಮಾಡುವಾಗ ಇವನು ಹೇಳ್ತಾನೆ ಎಸ್, ಆಯ್ತು. ಮತ್ತೇನ್ ಹೇಳ್ತಾನೆ, ಮುಂದಕ್ಕೆ ಹೋದಪ್ಪ ಮಾತು. ನಾನು ನೀನು ನನ್ನ ಜನರು ನಿನ್ನ ಜನರು. ನಾನು ನೀನು ನನ್ನ ಜನರೇ ನಿನ್ನ ಜನರು ಒಂದೇ ಅಲ್ಲವೋ? ಒಂದೇ ಅಲ್ವೇ? ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವೆನು ಎಂದು. ನಿನ್ನ ಜೊತೆಗೆ ನಾನು ಯುದ್ಧಕ್ಕೆ ಬಂದೇ ಬರ್ತೀನಿ ಅಂತ ಉತ್ತರ ಕೊಟ್ಟಾರಿ. ಅವನು ಏನು ಉತ್ತರ ಕೊಡ್ತಿದ್ದಾನೆ? ನಾನು ಯುದ್ಧಕ್ಕೆ ಬರ್ತೀನಿ ನಿನ್ನ ಜೊತೆಯಲ್ಲಿ, ನಿನ್ನ ಜನರು ನನ್ನ ಜನರು. ಅಲ್ಲ, ಒಬ್ಬ ರಾಜ ಕಾಂಪ್ರಮೈಸ್ ಆದ್ರೆ ಅದರ ಅರ್ಥ ಇಡೀ ರಾಜ್ಯವೇ ಕಾಂಪ್ರಮೈಸ್ ಆದಂಗೆ. ನಾನು ಹೇಳೋದು ಗೊತ್ತಾಗ್ತಿದ್ಯಾ? ಒಬ್ಬ ರಾಜ ಕಾಂಪ್ರಮೈಸ್ ಆದ್ರೆ ಇಡೀ ರಾಜ್ಯವೇ ಕಾಂಪ್ರಮೈಸ್ ಆದಂಗೆ. ಇವಾಗ ಏನ್ ಹೇಳ್ತಾನೆ ಗೊತ್ತಾ ಅವನು? ನೀನು ನಾನು ಒಂದೇ, ನನ್ನ ಜನರು ನಿನ್ನ ಜನರು ಒಂದೇ. ಅದೆಂಗ್ರಿ ಒಂದಾಗ್ತಾರೆ? ಇವರು ವಿಶ್ವಾಸಿಗಳು. ಯೆಹೋಷಾಫಾಟನ ಜೊತೆಯಲ್ಲಿರುವವರು ಪ್ರಾರ್ಥನಾ ಪರರು, ಯುದ್ಧಕ್ಕೆ ಹೋಗುವಾಗ ದೇವರನ್ನ ಕೇಳುವವರು. ಆಹಾಬನ ಜೊತೆಯಲ್ಲಿರುವವರು ಅಹಂಕಾರಿಗಳು, ಆಹಾಬನ ಜೊತೆಯಲ್ಲಿರುವವರು ಪಾಪಿಗಳು, ಆಹಾಬನ ಜೊತೆಯಲ್ಲಿರುವವರು ದೇವರಿಗೆ ವಿರುದ್ಧವಾಗಿ ಜೀವಿಸುವವರು. ಅವರು ಹೆಂಗೊಂದಾಗ್ತಾರೆ? ಇವನು ಹೇಳ್ತಾನೆ ನೋಡ್ರಿ, ನಾನು ನೀನು ಒಂದೇ, ನನ್ನ ಜನರು ನಿಮ್ಮ ಜನರು ಒಂದೇ ಅಲ್ವೇ, ಹೋಗ ನಡಿ ಯುದ್ಧಕ್ಕೆ ಅಂತ ಹೇಳ್ದ. ಅದೆಂಗ್ ಒಂದಾಗ್ತಾರೆ? ನೀನಂಗೊಂದು ವೇಳೆ ಈ ಲೋಕದಲ್ಲಿ ಒಂದೇ ಆದ್ರೆ, ಕಾಂಪ್ರಮೈಸ್ ಆದ್ರೆ, ನಿನ್ನ ಸಾಕ್ಷಿಯನ್ನ ಕಳ್ಕೊಳ್ತೀಯ. ಪಾಪವು ನಿನ್ನ ಸಾಕ್ಷಿಯನ್ನ ಹಾಳು ಮಾಡುತ್ತೆ. ನಿಮ್ಮ ಪಕ್ಕದವ್ರಿಗೆ ಹೇಳ್ಬೇಕು ಈ ಮಾತು. ಪಾಪವು ನಿನ್ನ ಸಾಕ್ಷಿಯನ್ನ ಹಾಳು ಮಾಡುತ್ತೆ. ಹೌದ್ರಿ, ಪಾಪವು ನಿನ್ನ ಸಾಕ್ಷಿಯನ್ನ ಹಾಳು ಮಾಡುತ್ತೆ. ಇವನು ಏನ್ ಮಾಡ್ತಾನಂದ್ರೆ, ನಾನು ನೀವು ಒಂದೇ, ನನ್ನ ಜನರು ನಿನ್ನ ಜನರು ಒಂದೇ. ಇವಾಗ ನೋಡ್ರಿ, ಆ ಜನರು ಈ ಜನರು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಇವಾಗ ವಿಶ್ವಾಸಿಗಳು ಯಾರು, ಅವಿಶ್ವಾಸಿಗಳು ಯಾರು, ಪಾಪಿ ಯಾರು, ಪರಿಶುದ್ಧನೇ ಯಾರು, ನೀತಿವಂತನೇ ಯಾರು, ಅನೀತಿವಂತನೇ ಯಾರು, ಮೋಸಗಾರನೇ ಯಾರು, ಒಳ್ಳೆಯವನೇ ಯಾರು, ಇದರಲ್ಲಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಈಗ ದೇವರ ಮಗನೇ, ದೇವರ ಮಗಳೇ, ಲೋಕ ರೂಢಿಯಾಗಿ ಜೀವಿಸಬೇಡ, ಲೋಕಕ್ಕೆ ಹೊಂದಿಕೆಯಾಗಿ ಜೀವಿಸಬೇಡ. ನಿನ್ನ ಜೀವನನೇ ಬೇರೆ. ನಿನ್ನನ್ನು ದೇವರು ಪ್ರತ್ಯೇಕಿಸಲ್ಪಟ್ಟು ನಿನ್ನನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಲೋಕದಿಂದ ನಿನ್ನನ್ನು ಪ್ರತ್ಯೇಕ ಮಾಡಿ ನಿನ್ನನ್ನು ಕರೆದಿದ್ದಾರೆ, ನಿನ್ನನ್ನು ವಿಶೇಷವಾಗಿ ಕರೆದಿದ್ದಾರೆ ದೇವರು. ಈ ಬಹಳ ಜನರು ನಿಮಗೆ ಹೇಳ್ತಾರಲ್ಲ, ಆಡುಭಾಷೆಯಲ್ಲಿ ಹೇಳ್ತಾರಲ್ಲ, ನಿಮ್ದೇನು ಸ್ಪೆಷಲ್ ಏನು, ನಮ್ಮ ಜೊತೆ ಸೇರಲ್ಲ, ನಮ್ಮ ಜೊತೆ ಬೆರೆಯಲ್ಲ, ನಿಮ್ದೇನು ಸ್ಪೆಷಲ್ ಏನು ಅಂದ್ರೆ ಏನು ಹೇಳ್ಬೇಕು ನಾವು? ಹೌದು, ನಾವೇನು ಸ್ಪೆಷಲ್ ರೀ. ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳುತ್ತೆ, ನೀವು ಪ್ರತ್ಯೇಕಿಸಲ್ಪಟ್ಟವರು ಅಂದ್ರೆ ಅದರ ಅರ್ಥ ನೀವು ವಿಶೇಷವಾದವರು. ನೀನು ಈ ಲೋಕದ ಜೊತೆಯಲ್ಲಿ ಇಜ್ಜೋಡಾಗಬಾರದು. ಒಂದು ವಾಕ್ಯ ಓದ್ಬೇಕು ನೀವು. 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 14ರಿಂದ 16 ವಾಕ್ಯ ಓದ್ರಪ್ಪ. 14ರಿಂದ 16 ವಾಕ್ಯ ಓದ್ತಿರೋ ಒಬ್ರು. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯತೆಯೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪವಾಗಿರುವ ದೇವರ ಮಂದಿರವಾಗಿದ್ದೇವಲ್ಲ ನಾವು.
ಕತ್ತಲೆಯಲ್ಲಿ ಯಾಕೆ ಜೀವಿಸ್ತೀಯ? ಕತ್ತಲೆಗೂ ಬೆಳಕಿಗೂ ಒಂದಲ್ಲ, ಧರ್ಮಕ್ಕೂ ಅಧರ್ಮಕ್ಕೂ ಒಂದಲ್ಲ. ಬಹಳ ಚೆನ್ನಾಗಿದೆ ಅಲ್ಲಿ ವಚನ. ದೇವ್ರ ಮಕ್ಕಳೇ, ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ನೀ ಕತ್ತಲೆಯಾಗಿರುವ ಮನುಷ್ಯನ ಜೊತೆಯಲ್ಲಿ ಬೆಳಕಿಗೆ ಸಂಬಂಧಪಟ್ಟಂತ ನಿನಗೆ ಸಹವಾಸ ಏನು? ಲೋಕದ ಕಾರ್ಯಗಳಲ್ಲಿ ನಿನ್ನ ಸಹವಾಸ ಏನು? ಯಾರ ಜೊತೆ ನಿನ್ನ ಸಹವಾಸ? ಯಾರ ಜೊತೆ ನಿನ್ನ ಸ್ನೇಹ? ಯಾರ ಜೊತೆ ನಿನ್ನ ಒಡನಾಟ? ಯಾರ ಜೊತೆ ನಿನ್ನ ಪಾಲುದಾರಿಕೆ? ಯಾರ ಜೊತೆ ನಿನ್ನ ಒಪ್ಪಂದ? ಯಾರ ಜೊತೆ ನಿನ್ನ ಇಜ್ಜೋಡು? ಇಜ್ಜೋಡು ಅಂದ್ರೆ ಇದು ವ್ಯವಸಾಯಕ್ಕೆ ಸಂಬಂಧಪಟ್ಟ ಪದ. ಇದು ಇಜ್ಜೋಡು. ಎರಡು ಎತ್ತುಗಳನ್ನು ನಿಲ್ಲಿಸಿ ಮೇಲ್ಗಡೆ ನೊಗ ಹಾಕಿದ್ರೆ ಅದು ಎರಡು ಎತ್ತು ಸೇರಿ ಒಂದು ಜೋಡು, ಇಜ್ಜೋಡದು. ವ್ಯವಸಾಯಕ್ಕೆ ಸಂಬಂಧಪಟ್ಟ ಪದ. ಪಾಲುದಾರಿಕೆ ಅಂದ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಪದ, ಆಸ್ತಿಗೆ ಸಂಬಂಧಪಟ್ಟ ಪದ ಪಾಲುದಾರಿಕೆ. ಅಲ್ಲಿ ಒಪ್ಪಂದ ಅಂತ ಇನ್ನೊಂದು ಶಬ್ದ ಇದೆ, ಅದು ರಾಜಕೀಯಕ್ಕೆ ಸಂಬಂಧಪಟ್ಟ ಪದ. ಇನ್ನೊಂದು ಶಬ್ದ ಇದೆ ಅಲ್ಲಿ ಐಕ್ಯ ಅಂತ. ಐಕ್ಯ ಅಂದ್ರೆ ಅದು ಸ್ನೇಹಕ್ಕೆ ಸಂಬಂಧಪಟ್ಟ ಪದ. ನೀನು ವ್ಯಾಪಾರಸ್ಥನೋ, ರಾಜಕೀಯ ಕ್ಷೇತ್ರದಲ್ಲಿದ್ದವನೋ, ಅಥವಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಭೂಮಿಯನ್ನ ಊಳಿ ಏನು ಬಿತ್ತಿ ತಿನ್ನುವಂತ ರೈತನೋ, ನಿನ್ನ ಕೆಲಸಗಳಲ್ಲಿ, ನಿನ್ನ ವ್ಯಾಪಾರ ವ್ಯವಹಾರಗಳಲ್ಲಿ, ನಿನ್ನ ಕ್ಷೇತ್ರಗಳಲ್ಲಿ, ನೀನು ಕೆಲಸ ಮಾಡುವ ಜಾಗದಲ್ಲಿ, ನೀನು ಕೆಲಸ ಮಾಡೋ ಆಫೀಸಲ್ಲಿ, ವ್ಯಾಪಾರಗಳಲ್ಲಿ ಕಾಂಪ್ರಮೈಸ್ ಬೇಡ. ಅರ್ಥ ಆಗಿದೆ ನಾನು ಹೇಳೋದು? ಕಾಂಪ್ರಮೈಸ್ ಬೇಡ. ಇವರೇನಾರು ಅನ್ಕೊಳ್ತಾರೆ, ಅವರೇನಾರು ಅನ್ಕೊಳ್ತಾರೆ, ಇವರೇನಾರು ಅನ್ಕೊಳ್ತಾರೆ ಅಂದ್ರೆ ನೀನು ಸೈತಾನನಿಗೆ ಮಾರಲ್ಪಟ್ಟಿದೀಯ ಅಂತ ಅರ್ಥ. ಅರ್ಥ ಆಗಿದೆಯಾ? ಅವ್ರೇನಾರು ಅನ್ಕೋತಾರೆ, ಇವರೇನಾರು ಅನ್ಕೋತಾರೆ, ನಾನು ಮಾಡ್ಬೇಕಿದು, ಇಲ್ಲ ಅಯ್ಯೋಯ್ಯೋ ಅಂದ್ರೆ ನೀನು ಸೈತಾನನಿಗೆ ಏನಾಗಿದೆಯಾ? ನೀನು ಮಾರಲ್ಪಟ್ಟಿದೀಯ. ನಿನ್ನನ್ನು ಖರೀದಿ ಮಾಡಿರೋದು ಯೇಸು ಅಲ್ಲ, ನಿನ್ನನ್ನು ಖರೀದಿ ಮಾಡಿರೋದು ಸೈತಾನನಾಗ್ತಾನೆ. ಯೇಸ್ವಾಮಿ ಏನ್ ಹೇಳ್ತಾರೆ? ನನ್ನ ರಕ್ತದಿಂದ ಇವರನ್ನ ಕೊಂಡುಕೊಂಡಿದ್ದೇನೆ, ಖರೀದಿ ಮಾಡಿದ್ದೇನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಆದ್ರೆ ದೇವರ ಮಕ್ಕಳೇ, ನೀನು ಕಾಂಪ್ರಮೈಸ್ ಆದ್ರೆ ಸೈತಾನನಿಗೆ ಮಾರಲ್ಪಟ್ಟಿದೀಯಾ ಅಂತ. ಅಯ್ಯೋ, ವ್ಯಾಪಾರದಲ್ಲಿ ಅವ್ರೇನಾರು ಅನ್ಕೊಂಡ್ರೆ, ಯಾರೇನು ಅನ್ಕೊಂಡ್ರೆ ನಿನಗೇನು? ನಿನ್ನ ವ್ಯಾಪಾರವನ್ನ ಬೆಳಗ್ಗೆನೆ ಎದ್ದು ನಿಂದು ಶಾಪ್ ಓಪನ್ ಮಾಡಿ ಅಥವಾ ನಿನ್ನ ವ್ಯಾಪಾರದ ಕೆಲಸಗಳನ್ನ ಮಾಡುವಾಗ ಮುಂಜಾನೆ ಎದ್ದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಹೋಗು. ನಿನ್ನ ವ್ಯಾಪಾರದಲ್ಲಿ ಜಯ ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನೋಡ್ರಿ, ವ್ಯಾಪಾರದಲ್ಲಿ ನಮಗೆ ಮೋಸ ಅವಶ್ಯಕತೆ ಇಲ್ಲ. ನಮಗೆ ದೇವರು ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಆ ಸಂಪಾದನೆ ಮಾತ್ರ ನಮಗೆ ಸಾಕು. ಅದು ಬಹಳ ದೊಡ್ಡ ಆಶೀರ್ವಾದ ರೀ. ನಮ್ಮ ಭೂಮಿ, ದೇವರ ಮಕ್ಕಳೇ, ನಮ್ಮ ಭೂಮಿ ದೇವರು ನಮಗೆ ವರವಾಗಿ ದೇವರು ಕೊಟ್ಟಿದ್ದಾರೆ. ಆ ಭೂಮಿಯಲ್ಲಿ ನೀವೇನು ಬಿತ್ತುತ್ತೀರೋ, ಏನು ಬೆಳಿತೀರೋ ಅದು ದೇವರ ಮಹಾಕೃಪೆ. ನಿಮ್ಮ ಶಕ್ತಿಯನ್ನ, ನಿಮ್ಮ ಭುಜಬಲವನ್ನ ದೇವರು ಹೆಚ್ಚು ಮಾಡಲಿ. ನೀನು ಯಾವ ಯಾವ ಕ್ಷೇತ್ರಗಳಲ್ಲಿ ಜೀವಿಸ್ತಾ ಇದೆಯೋ ಅಂದ್ರೆ, ನಾನು ಯಾಕಿದನ್ನು ಹೇಳ್ತಿದ್ದೀನಿ? ಅಲ್ಲಪ್ಪ ಅಷ್ಟೇ ಸಾವಾಸ ಬೇಡ ಅಂದ್ರೆ ಮತ್ತೆ ಎಲ್ಲಿ ಓದ್ ಕಡೆಗೆಲ್ಲ ದೇವ್ರ ಮಕ್ಕಳೇ ಇರ್ತಾರೇನೋ? ಅನ್ಯರ ಜೊತೆಯಲ್ಲಿ ಇರಬೇಕಲ್ಲ. ನಾವು ಕೆಲಸ ಮಾಡೋದು ಅನ್ಯರ ಜೊತೆಯಲ್ಲಿ, ಜೀವಿಸ್ತಾ ಇರೋದು ಅನ್ಯರ ಜೊತೆಯಲ್ಲಿ. ಅಕ್ಕಪಕ್ಕದ ಮನೆಯವರು ಅನ್ಯರು, ಅವ್ರ ಜೊತೆಲಿ ಮಾತಾಡಬೇಕು, ಅವ್ರ ಜೊತೆಲಿ ಬದುಕಬೇಕು. ಹೆಂಗೆ ಮಾಡೋದು? ನಾನು ನಿಮಗೊಂದು ಮಾತು ಹೇಳಲ್ಲ, ಅವ್ರ ಜೊತೆನೆ ಬದುಕೋಣ. ಆದರೆ ಅವರ ಬುದ್ಧಿ, ಅವರ ಆಸೆ ಆಕಾಂಕ್ಷೆಗಳನ್ನು ನಿನ್ನ ಮನಸ್ಸಿಗೆ ತಗೋಬೇಡ. ನಾ ಹೇಳೋದು ಗೊತ್ತಾಗ್ತಿದ್ಯಾ? ಅವರ ಬುದ್ಧಿ ನಮಗೆ ಬೇಡ. ಅವರ ಏನು ಹೇಳ್ತಾರೆ, ಅವರ ಒಂದು ಆಸೆ ಆಕಾಂಕ್ಷೆಗಳು, ಅವರ ಗುರಿ ನಮಗೆ ಬೇಡ. ನಮ್ಮ ಗುರಿ ಬೇರೆ ರೀ. ನಮ್ಮ ಗುರಿನೇ ಬೇರೆ, ನಮ್ಮ ದಾರಿನೇ ಬೇರೆ, ನಾವು ಹೋಗ್ಬೇಕಾಗಿರುವಂಥ ರೀತಿ ನೀತಿಗಳೇ ಬೇರೆ. ಪರಿಶುದ್ಧವಾದ ಜೀವಿತವನ್ನು ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ. ಹಲ್ಲೆಲೂಯಾ. ಅವರಂತ ನಾವು ಬದುಕಕ್ಕಾಗಲ್ಲ. ಅವ್ರ ಜೊತೆ ಇರೋಣ. ಅವ್ರನ್ನ ನೋಡಿ, ನಾನು ಹೇಳ, ಕನಿಕರ ತೋರಿಸ್ರಿ, ಕಷ್ಟದಲ್ಲಿದ್ರೆ ಸಹಾಯ ಮಾಡ್ರಿ. ಯೂದನ ಪತ್ರಿಕೆ ತೆಗೆದೋದ್ರಿ. ಯೂದನ ಪತ್ರಿಕೆ 23ನೇ ವಾಕ್ಯ ಓದ್ರಿ. ಒಂದೇ ಅಧ್ಯಾಯ ಇದೆ, ಅದರಲ್ಲಿ 23ನೇ ವಾಕ್ಯ ಓದ್ರಪ್ಪ. ಯೂದನ ಪತ್ರಿಕೆ 23ನೇ ವಾಕ್ಯ. ಅವರನ್ನು ಬೆಂಬಲಿಕೆಯ ಬಾಯೊಳಗಿನಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು ನೋಡ್ರಿ, ಇಲ್ಲಿ ವಾಕ್ಯ ಏನ್ ಹೇಳುತ್ತೆ? ಅವರನ್ನ ನೀವು ಬೆಂಕಿಯ ಬಾಯಿಂದ ಎಳೆದು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕುಣಿಸಿರಿ. ಕೆಲವರನ್ನ ಏನ್ ಮಾಡ್ರಿ? ಭಯಯುಕ್ತರಾಗಿ ಕರುಣಿಸ್ರಿ. ಕೆಲವರಿಗೆ ಕರುಣೆ ತೋರಿಸ್ರಿ. ಕೆಲವರು ಬೆಂಕಿಯಲ್ಲಿ ಬೀಳ್ಲಿಕ್ಕಿದಾರ, ಅವ್ರನ್ನ ಎಳೆದು ಕಾಪಾಡ್ರಿ. ಇನ್ನೊಂದು ಮಾತಿದೆ, ಓದಪ್ಪ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ನೋಡ್ರಿ, ಹೊಲಸಾದ ಅವರ ಮೈಲಿಗೆಯ ಬಟ್ಟೆಗಳನ್ನು ಮಾತ್ರ ಅಸಹ್ಯ ಮಾಡ್ಕೊಳ್ರಿ. ಎಷ್ಟು ಚೆನ್ನಾಗಿದೆ ಇಲ್ಲಿ ವಾಕ್ಯ. ಅವರಿಗೆ ಕರುಣೆ ತೋರಿಸ್ರಿ.
ಬೆಂಕಿಯ ಬಲೆಯಲ್ಲಿ ಬೀಳ್ತಾ ಇದ್ದಾರ, ಹೋಗಿ ಅವ್ರನ್ನ ತಪ್ಪಿಸ್ರಿ, ಅವರಿಗೆ ಸಹಾಯ ಮಾಡ್ರಿ. ಆದರೆ ಅವರ ಹೊಲಸಾದ ಮೈಲಿಗೆಯ ಬಟ್ಟೆಗಳನ್ನ ನೀವು ಧರಿಸಬೇಡ್ರಿ. ಒಂದು ಕಾಲ ಇತ್ತು ರೀ, ಮನುಷ್ಯರು ಇನ್ನೊಬ್ಬ ಮನುಷ್ಯರನ್ನ ಮುಟ್ಟಿದ್ರೆ ಅವ್ರು ಮೈಲಿಗೆ ಹಾಕ್ತಾರಂತೆ. ಅವ್ರು ಹೋಗಿ ಸ್ನಾನ ಮಾಡಬೇಕಾಗಿತ್ತು. ಅಯ್ಯೋ ಆ ಮನುಷ್ಯ ನನ್ನನ್ನು ಮುಟ್ಬಿಟ್ಟ, ನಾನು ಶುದ್ಧನಾಗಬೇಕು ಅಂತ ಹೋಗಿ ಅವರು ಸ್ನಾನ ಮಾಡಬೇಕಾಗಿತ್ತು. ಅಂಥದ್ದೊಂದು ಕಾಲ ಇತ್ತು. ನಾನು ಆ ಶುದ್ಧತೆಯ ಬಗ್ಗೆ ಮಾತಾಡ್ತಿಲ್ಲ, ಆ ಶುದ್ಧತೆ ಬಗ್ಗೆ ಮಾತಾಡ್ತಾ ಇಲ್ಲ. ದೇವ್ರ ಮಕ್ಕಳೇ, ನನ್ನನ್ನು ಕೇಳಿಸ್ಕೊಳ್ರಿ. ಏನು ಮೈಲಿಗೆಯಾದ ವಸ್ತ್ರ ಅಂದ್ರೆ ಯಾವುದು? ಮೈಲಿಗೆಯಾದ ಜೀವಿತ, ಅಪವಿತ್ರವಾದ ಜೀವಿತ. ಅವನ ಅಪವಿತ್ರವಾದ ಜೀವಿತವನ್ನ ನೀನು ಹಂಚ್ಕೊಳ್ಬೇಡ. ನೋಡ್ರಿ, ಕಳ್ಳನ ಜೊತೆ ಇರೋನು ಕಳ್ಳನೇ ಆಗೋದು, ಕುಡುಕನ ಜೊತೆ ಇರೋನು ಕುಡುಕಾನೇ ಆಗೋದು. ನೀನು ಯಾರ ಸಹವಾಸದಲ್ಲಿದೆಯಾ, ನೀನು ಏನು ಮಾಡ್ತಿದೀಯಾ, ಎಲ್ಲಿ ಹೆಚ್ಚು ಟೈಮ್ ಕಳೀತಿದೀಯಾ, ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆಯಾ, ನೀನು ಅದನ್ನೇ ಮಾಡ್ತೀಯ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ನಿನ್ನ ಸಹವಾಸ ಮತ್ತೆ ಯಾರ ಜೊತೆಯಲ್ಲಿರಬೇಕು? ಒಬ್ಬ ವಿಶ್ವಾಸಿಗೆ ಇನ್ನೊಬ್ಬ ವಿಶ್ವಾಸಿಯೇ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು. ನಾನೇನು ಹೇಳಿದೀನಿ ಗೊತ್ತಾಯ್ತಾ? ಒಬ್ಬ ವಿಶ್ವಾಸಿಗೆ ಇನ್ನೊಬ್ಬ ವಿಶ್ವಾಸಿಯೇ ಬೆಸ್ಟ್ ಫ್ರೆಂಡ್ ಆಗ್ಬೇಕು. ಇದು 100ಕ್ಕೆ 100 ಸರಿನೇ ಹೌದ್ರಿ. ನಿನಗೆ ಬೆಸ್ಟ್ ಫ್ರೆಂಡ್ ಅನ್ಯರಲ್ಲ, ನಿನ್ನ ಬೆಸ್ಟ್ ಫ್ರೆಂಡ್ ಹೊಲಸು ಮಾತಾಡುವವರಲ್ಲ, ನಿನ್ನ ಬೆಸ್ಟ್ ಫ್ರೆಂಡ್ ನಿನ್ನನ್ನು ದಾರಿ ತಪ್ಪಿಸುವವರಲ್ಲ. ನಿನ್ನ ಬೆಸ್ಟ್ ಫ್ರೆಂಡು ಯಾರೋ ಒಬ್ರು ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಜೀವಿಸುವಂತ ಮನುಷ್ಯನೇ ನಿನಗೆ ಬೆಸ್ಟ್ ಫ್ರೆಂಡ್ ಆಗ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಕನಸು, ನಿನ್ನ ಗುರಿ ಅವನ ಹತ್ರ ಹಂಚ್ಕೋಬೇಕು. ನಿನ್ನ ಮೌಲ್ಯಗಳನ್ನ ಅವನ ಜೊತೆಯಲ್ಲಿ ಮಾತಾಡಬೇಕು. ನಿನ್ನ ಆಸೆ ಆಕಾಂಕ್ಷೆಗಳನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕು. ಇಂಥ ಒಂದು ದೊಡ್ಡ ಗುರಿ ಇದೆ, ನಾನು ಹಿಂಗ್ ಬದುಕ್ಬೇಕಂತಿದ್ದೀನಿ, ನನಗಿದಂದ್ರೆ ಇಷ್ಟ ಇಲ್ಲ, ನನಗಿಂಥದಂದ್ರೆ ಇಷ್ಟ. ನಿನ್ನ ಎಲ್ಲ ಕಾರ್ಯಗಳನ್ನ ನಿನ್ನ ಬೆಸ್ಟ್ ಫ್ರೆಂಡ್ ವಿಶ್ವಾಸಿ ಹತ್ರ ಮಾತಾಡ್ಬೇಕು. ನಿನ್ನ ಸಹವಾಸ ಒಬ್ಬ ಬೆಳಕಿನ ಜೊತೆಯಲ್ಲಿರಲಿ, ನಿನ್ನ ಸಹವಾಸ ಒಬ್ಬ ಭಕ್ತಿವಂತನ ಜೊತೆಯಲ್ಲಿರಲಿ, ನಿನ್ನ ಸಹವಾಸ ದೇವರ ಮಕ್ಕಳ ಮಧ್ಯದಲ್ಲಿರಲಿ. ಹಲ್ಲೆಲೂಯ, ಹಲ್ಲೆಲೂಯ. ಲೋಕಾರೂಢಿಯಾಗಿ ಕಾಂಪ್ರಮೈಸು ಆಗ್ಬೇಡ. ಇಲ್ಲಿ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ, ಆಹಾಬನ ಜೊತೆಯಲ್ಲಿ ಕೈ ಜೋಡಿಸಿದ, ಆಹಾಬನ ಜೊತೆಯಲ್ಲಿ ಸಂಬಂಧ ಬೆಳೆಸಿದ, ಆಹಾಬನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸಿದ. ಆಹಾಬನು ಯೆಹೋಷಾಫಾಟನಿಗೆ ಬಹಳ ಒಳ್ಳೆ ಪಾರ್ಟಿ ಕೊಟ್ಟರಿ. ಆಮೇಲೆ ಏನ್ ಮಾಡ್ದ? ಯುದ್ಧಕ್ಕೆ ಬಾ ಅಂದ. ನೀವು ಗಮನಿಸಿದಿರಾ? ಇವಾಗ ವಿದ್ಯಾವಂತರಿದ್ದಾರೆ, ಸ್ವಲ್ಪ ವರ್ಷಗಳ ಹಿಂದೆ ಅವನಿಗೆ ಸ್ವಲ್ಪ ಕುಡಿಸ್ಬಿಟ್ಟು ಕುಡಿಸಿದ ಅಮಲ್ನಲ್ಲಿ ಸೈನ್ ಮಾಡಿಸ್ಕೊಳ್ಳೋರು. ಕುಡಿಸ್ಬಿಡೋದು, ಕುಡಿಸಿದ ಅಮಲ್ನಲ್ಲಿ ಏನ್ ಮಾಡೋದು? ಸೈನ್ ಮಾಡಿ. ಆಮೇಲೆ ಬೆಳಗ್ಗೆ ಆದ್ಮೇಲೆ ಇವನು ಅಯ್ಯಯ್ಯೋ ನನಗೆ ಗೊತ್ತಾಗಲೇ ಇಲ್ಲ, ಕುಡಿಸ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು ಅಂತ ಇವನು ಕತೆ ಹೇಳೋದು. ಬೆಳಿಗ್ಗೆ ಕುಡಿಯಕ್ಕೆ ಮುಂಚೆ ಜ್ಞಾನ ಇಲ್ಲ, ಕುಡಿಯಕ್ಕೆ ಮುಂಚೆ ತಿಳುವಳಿಕೆ ಇಲ್ಲ, ಕಾಂಪ್ರಮೈಸ್ ಆದೆ ನೀನು. ಅವನು ಕುಡಿಸ್ತಾನೆ, ನೀನು ಕುಡಿತೀಯ, ಸೈನ್ ಮಾಡಿ ಬರ್ತೀಯ, ಬೆಳಗ್ಗೆ ಯಾಕೆ ಕಳ್ತೀಯ? ನಿನ್ನ ಸಹವಾಸ ಯಾರ ಜೊತೆ? ಇವನು ಮುಗಿತ್ರಿ, ಆಯ್ತು ಯುದ್ಧಕ್ಕೆ ಬಾ ಅಂತ ಹೇಳಿದಾಗ ಯುದ್ಧಕ್ಕೆ ಹೋದ. ಇವನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇವರಿಗೊಂದು ರೂಢಿ ಇದೆ, ಇವರಿಗೊಂದು ಅಭ್ಯಾಸ ಇದೆ. ಏನ್ ಅಭ್ಯಾಸ ಇವರಿಗೆ ಅಂದ್ರೆ, ಯುದ್ಧಕ್ಕೆ ಹೋಗುವಾಗ ಹೋಗಿ ಪ್ರವಾದಿಗಳಿಗೆ ಕೇಳ್ತಾರೆ, ಯಾಜಕರಿಗೆ ಸೇವಕರಿಗೆ ಕೇಳ್ತಾರೆ, ಅಪ್ಪ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನಮಗೆ ಜಯ ಸಿಗುತ್ತಾ ಹೆಂಗೆ ಅಂತೇಳಿ ಕೇಳ್ತಾರೆ. ಇವನಿಗೆ ಆಹಾಬನಿಗೆ ಹೇಳ್ದ ಯೆಹೋಷಾಫಾಟ, ನೋಡಪ್ಪ ಯುದ್ಧಕ್ಕೆ ಹೋಗೋಣ, ನಾನು ಬೇಡ ಅಂತ ಹೇಳಿಲ್ಲ, ಆದರೆ ನಾವು ಸೇವಕರಿಗೆ ಹೋಗಿ ಕೇಳಬೇಕಲ್ಲ, ಪ್ರವಾದಿಗಳಿಗೆ ಹೋಗಿ ಕೇಳಬೇಕಲ್ಲ, ಒಂದು ಮಾತು ಕೇಳೋಣ ಅಂದ್ರೆ ಆಹಾಬನ್ ಏನ್ ಹೇಳ್ತಾನೆ, ಹೌದಾ ಅಂತವ್ರಿಗೆ ನೀನು ಕೇಳೋದಾದ್ರೆ ನಾನು 400 ಜನರನ್ನ ಸಾಕಿದ್ದೀನಿ, ಅಂತವ್ರನ್ನ 400 ಜನರನ್ನ ಪ್ರವಾದಿಗಳು ನನ್ನ ಹತ್ರ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಆಯ್ತು ಬಾ ಅಂತೇಳಿ ಇವನು ಅವ್ರ ಹತ್ರ ಕರ್ಕೊಂಡು ಹೋದರಿ. ಆ ಪ್ರವಾದಿಗಳು ಯಾರು? ಆಹಾಬನು ಕೊಡುವ ಹಣಕ್ಕಾಗಿ, ಆಹಾಬನು ಕೊಡುವ ಆಹಾರಕ್ಕಾಗಿ, ಆಹಾಬನು ಕೊಡುವ ಅನುಕೂಲತೆಗಾಗಿ ಜೀವಿಸುವವರು. ಇವಾಗ ಅವ್ರು ಹೆಂಗೆ ಹೇಳ್ತಾರೆ ಪ್ರವಾದನೆ? ಕೆಟ್ಟದಾಗದಿದ್ರು ಸಹ ಒಳ್ಳೆದೇ ಹೇಳ್ತಾರೆ ಅವರು, ಯಾಕಂದ್ರೆ ಆಹಾಬನು ಸಾಕ್ತಾ ಇರೋದು. ಆ 400 ಜನ ಪ್ರವಾದಿಗಳು ಕೇಳುವಾಗ ಅವ್ರು ಹೇಳ್ತಾರೆ, ಆಹಾಬು ನೀನು ಯುದ್ಧಕ್ಕೆ ಹೋಗ್ಬೋದು, ದೇವರು ನಿಮಗೆ ಜಯ ಕೊಡ್ತಾರೆ, ಜಯದಿಂದ ತಿರುಗಿ ವಾಪಸ್ ಬರ್ತೀರಾ, ನೀವು ಯುದ್ಧಕ್ಕೆ ಹೋಗ್ರಿ ಅಂತ ಹೇಳ್ದಾರೆ. ಅವಾಗ ಯೆಹೋಷಾಫಾಟನಿಗೆ ಸಮಾಧಾನ ಆಗಲಿಲ್ಲ. ಇಲ್ಲಪ್ಪ, ಈ 400 ಜನ ಪ್ರವಾದಿಗಳಲ್ಲ, ಸತ್ಯವಂತ ಪ್ರವಾದಿಗಳು, ದೇವರ ವಾಕ್ಯವನ್ನ
ಇದ್ದದ್ದು ಇದ್ದ ಹಾಗೆ ಬೋಧಿಸುವಂತ ಪ್ರವಾದಿಗಳು, ದೇವರಿಗೆ ವಿಧೇಯರಾಗುವಂತ ಪ್ರವಾದಿಗಳು, ದೇವರ ಮಾತನ್ನು ಕೇಳಿ ದೇವರಿಂದ ಬರುವ ನೇರವಾದ ಮಾತುಗಳನ್ನು ಹೇಳುವಂತ ಪ್ರವಾದಿಗಳು. ಅಂತ ಪ್ರವಾದಿ ಹತ್ರ ಹೋಗೋಣ ಬಾ, ನನ್ನ ಹತ್ರ ಇದ್ದಾರೆ ಒಬ್ಬರು ಪ್ರವಾದಿ, ಅವ್ರ ಹತ್ರ ಹೋಗಿ ಕೇಳನ್ ಬಾ ಅಂತ ಹೇಳಿ ಮಿಕಾಯ ಅನ್ನುವಂತ ಪ್ರವಾದಿ ಹತ್ರ ಹೋದ್ರು. ಹೋಗಿ ಪ್ರವಾದಿಗಳೇ ಹಿಂಗಿಂಗ್ ಯುದ್ಧಕ್ಕೆ ಹೋಗ್ಬೇಕಾಗಿದೆ, ಏನ್ ಮಾಡೋದು ಹೇಳ್ರಿ ಅಂತೇಳಿ ಯೆಹೋಷಾಫಾಟ ಕೇಳಿದ್ರೆ ತಕ್ಷಣ ಅವನೇನ್ ಹೇಳ್ತಾನೆ ಗೊತ್ತಾ? ಯುದ್ಧಕ್ಕೆ ಹೋಗ್ರಿ, ನಿಮ್ಮಿಬ್ಬರಲ್ಲಿ ಒಬ್ಬನ್ ಸಾಯ್ತಾನೆ. ಅಲ್ಲಿ ಏನ್ ಹೇಳಿದ್ರು? ಹೋಗಿ ಜಯಬಂದಿ ಬರ್ತೀರಾ ಅಂತ 400 ಜನ ಹೇಳಿದ್ರು. ಇಲ್ಲಿ ಇವನೇನ್ ಹೇಳ್ತಾನೆ? ಯುದ್ಧಕ್ಕೆ ಹೋಗ್ರಿ, ಯುದ್ಧ ನಡೆಯುತ್ತೆ, ಆದರೆ ನಿಮ್ಮಿಬ್ಬರಲ್ಲಿ ಒಬ್ಬನು ಸಾಯ್ತಾನೆ. ಯಾರು ಸಾಯ್ತಾರೆ ಸ್ವಾಮಿ? ಆಹಾಬನು ಸಾಯ್ತಾನೆ. ಆಹಾಬನು ಇರಲ್ಲ, ಅವನು ಸಾಯ್ತಾನ. ಅವನು ಹೋಗ್ರಿ ಯುದ್ಧಕ್ಕೆ ಅಂದ್ರು. ಆಹಾಬನು ಕೂಡ ಇದನ್ನು ಕೇಳಿಸ್ಕೊಂಡ. ನೆಕ್ಸ್ಟ್ ಡೇ ಬೆಳಗ್ಗೆ ಏನ್ ಮಾಡ್ತಾನಂದ್ರೆ, ಯೆಹೋಷಾಫಾಟನಿಗೆ ಆಹಾಬನು ಹೇಳ್ತಾನೆ, ಯೆಹೋಷಾಫಾಟ, ನಾವಿಬ್ರು ಯುದ್ಧಕ್ಕೆ ಹೋಗ್ತಿದೀವಲ್ಲ, ಈಗ ನಮ್ಮ ಜನನ ನಿಮ್ಮ ಜನನ ಎಲ್ಲರೂ ಜೊತೆಗೆ ನಾವು ಹೋಗ್ತೀವಲ್ಲ, ಇವಾಗ ರಾಜರ ಡ್ರೆಸ್ ಹಾಕ್ಕೋಬೇಕಲ್ಲ, ಅದಕ್ಕೆ ನಾನು ರಾಜರ ಡ್ರೆಸ್ ಹಾಕ್ಕೊಳ್ಳಲ್ಲ, ರಾಜರ ಡ್ರೆಸ್ನ ನೀನು ಹಾಕು. ರಾಜರ ಡ್ರೆಸ್ನ ಯಾರು ಹಾಕ್ಬೇಕು? ಯೆಹೋಷಾಫಾಟನ್ ನೀನು ಹಾಕೋಪ್ಪ, ನಾನು ಸಾಧಾರಣ ಮನುಷ್ಯನ ತರ ಬರ್ತೀನಿ ಯುದ್ಧಕ್ಕೆ ಅಂದರಿ. ಯಾಕೆ? ಒಂದು ವೇಳೆ ರಾಜನ್ ಡ್ರೆಸ್ಸು ಆಹಾಬ ಹಾಕೊಂಡ್ಬಿಟ್ರೆ ಯಾರಾದರೂ ಬಾಣ ಹೊಡೆದು ಸಾಯಿಸ್ಬಿಡ್ತಾರೆ. ಹೆಂಗು ಪ್ರವಾದಿ ಹೇಳಿದಾನಂದ್ರೆ ಅದು ಹಾಗೆ ಆಗತ್ತೆ. ಯುದ್ಧದಲ್ಲಿ ನನಗೆ ಮರಣ ಬಂದೇ ಬರುತ್ತೆ. ಆ ಮರಣದಿಂದ ಹೆಂಗಾರು ತಪ್ಪಿಸ್ಕೋಬೇಕಂತ ನನಗೆ ಬೀಳ್ಬೇಕಾದ ಕತ್ತಿ ಇವನ ಮೇಲೆ ಬೀಳಲಿ ಅಂತ ನೋಡಿದ್ರ ಸ್ನೇಹಿತರು ಹೆಂಗಿದ್ದಾರೆ? ನಿನ್ನ ಸಹವಾಸ ಮಾಡುವವ್ರು ಹೆಂಗಿದ್ದಾರೆ ನೋಡಿದಿರ? ಇವನ್ ಮೇಲೆ ಕತ್ತಿ ಬೀಳಲಿ ಅಂತ ಅವನನ್ನ ನಿನ್ ರಾಜನ್ ಡ್ರೆಸ್ ಹಾಕು ಅಂದ್ರೆ ಇವನೇನ್ ಅನ್ಬೇಕು? ಮಾಮೂಲಾಗಿ ಹೇಳ್ರಿ, ಏನ್ ಅನ್ಬೇಕು ಇವನು? ಬೇಡ ಅನ್ಬೇಕಲ್ಲ? ನನ್ನೇನು ಮುಟ್ಟಾಳ ಮಾಡಿ ಏನ್ ನೀನು ಅನ್ಬೇಕಲ್ಲ? ಏನ್ ತಿಳ್ಕೊಂಡಿದ್ದೀನಿ ನನ್ನ ನೀನು ಅನ್ಬೇಕಲ್ಲ? ಕೇಳ್ಬೇಕಲ್ಲ ಏನಾದ್ರು? ಹೌದಾ, ಸರಿ ಆಯ್ತು, ನಾನು ಯಾಕಂತೀನಿ ರಾಜನ್ ಡ್ರೆಸ್ಸು, ನೀನು ಆರಾಮಾಗಿ ಬಾ ಅಂತ ನೀನು ಮುಟ್ಟಾಳ. ನೀನ್ ಬಾ ಆರಾಮಾಗೆ, ಕ್ಯಾಶುವಲ್ ಡ್ರೆಸ್ ಹಾಕೊಂಡ್ ಬಾ, ರಾಜನ್ ಡ್ರೆಸ್ ನಾನು ಹಾಕೊಳ್ತೀನಿ. ಅಲ್ಲ, ಇಷ್ಟು ಮುಟ್ಟಾಳ್ರ ನಾವು? ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಗೊತ್ತಾಗ್ತಿಲ್ಲ, ಪಾಪ ಯಾವುದು ಪರಿಶುದ್ಧತೆ ಯಾವುದು ಗೊತ್ತಾಗ್ತಾ ಇಲ್ಲ, ಸಹವಾಸದಲ್ಲಿ ಎಲ್ಲಿದೀವಿ ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಆತ್ಮಿಕವಾದ ಜೀವಿತದಲ್ಲಿ ಜೀವಿಸ್ತಾ ಇದೀವಲ್ಲ, ನಮ್ಮ ಮಾತು, ನಮ್ಮ ಆಲೋಚನೆ, ನಮ್ಮ ನಡವಳಿಕೆ, ನಾವು ಹೆಂಗಿದೀವಿ, ಹೆಂಗ್ ಬದುಕ್ತಾ ಇದೀವಿ, ನಾವು ಯಾವ ಸ್ಥಾನದಲ್ಲಿರೋರು ಹೆಂಗ್ ಇರಬೇಕು ಗೊತ್ತಾಗ್ತಾ ಇಲ್ಲ. ಮುಟ್ಟಾಳಂತರ ಹೋದಾರಿ, ಆಯ್ತು ನಾನು ಹಾಕೊಳ್ತೀನಿ ಡ್ರೆಸ್. ಇವಾಗ ಇವನ್ ಡ್ರೆಸ್ ಹಾಕೊಂಡ ಯುದ್ಧಕ್ಕೆ ಹೋದ್ರು. ಯುದ್ಧಕ್ಕೆ ಹೋದಾಗ ಹೆಚ್ಚಿನ ಬಾಣಗಳು, ಹೆಚ್ಚಿನ ಕತ್ತಿಗಳು ಯಾರ ಮೇಲೆ ಬೀಸ್ತಾರೆ? ಇವಾಗ ಯೆಹೋಷಾಫಾಟನ್ ಯಾರು ರಾಜನ್ ಡ್ರೆಸ್ ಹಾಕಿದಾರೋ ಅವನ ಮೇಲೆ ಬೀಸ್ತಾರೆ. ದೇವರ ಮಹಾಕೃಪೆ ಯೆಹೋಷಾಫಾಟನ ಮೇಲಿತ್ತು. ಕತ್ತಿ ವಿದ್ಯೆ ಚೆನ್ನಾಗಿ ಗೊತ್ತಿತ್ತು, ಪರಾಕ್ರಮಶಾಲಿ ಆಗಿದ್ದ, ದೇವರ ಸಾಲದಕ್ಕೆ ದೇವರ ಕೃಪೆ ಇತ್ತು ಅವನ ಮೇಲೆ. ಹೆಂಗೋ ಯುದ್ಧ ಮಾಡಿ ಗೆದ್ದು ಬಿಟ್ಟಾರೆ. ಅವನು ಸಾಯಕ್ಕೆ ದೇವರು ಬಿಡ್ಲಿಲ್ಲ. ಹಲ್ಲೆಲೂಯಾ. ಅವನ ಮೇಲೆ ಬಹಳ ಕತ್ತಿಗಳು ಬಿತ್ತು, ಯಾಕಂದ್ರೆ ರಾಜನ್ ಡ್ರೆಸ್ ಹಾಕಿದ್ದ. ಇವನು ಪಕ್ಕದಲ್ಲಿದ್ನಲ್ಲ, ಸಾಧಾರಣ ಡ್ರೆಸ್ ಹಾಕಿದ್ನಲ್ಲ, ಒಂದು ಬಾಣ ಬರಲಿಲ್ಲ, ಒಂದು ಕತ್ತಿ ಬರಲಿಲ್ಲ ಇವನ ಕಡೆಗೆ. ಆರಾಮಾಗಿ ಓಡಾಡ್ಕೊಂಡಿದ್ದಾನ್ರಿ ಯುದ್ಧದಲ್ಲಿ. ಆದ್ರೆ ದೇವ್ರ ಮಾತು ಸುಳ್ಳಾಗಲ್ಲ ರೀ. ಅವನು ಯಾರೋ ಸೈನಿಕ ಎಲ್ಲಿಗೆ ಬಾಣ ಬಿಟ್ನೋ ಏನೋ, ಸೀದಾ ಬಂದು ಆಹಾಬನಿಗೆ ಬಿತ್ತರಿ. ಹಲ್ಲೆಲೂಯಾ. ಅವನು ಯಾರಿಗೆ ಬಿಟ್ಟಿದ್ನೋ ಗೊತ್ತಿಲ್ಲ, ಎಲ್ಲಿ ಗುರಿ ಇಟ್ಟಿದ್ನೋ ಗೊತ್ತಿಲ್ಲ ರೀ, ಸೀದಾ ಬಂದು ಆಹಾಬನಿಗೆ ಬಿತ್ತು. ಆಹಾಬನು ಆ ಯುದ್ಧದಲ್ಲಿ ದೇವರ ವಾಕ್ಯ ಹೇಳ್ದಂಗೆ, ಪ್ರವಾದಿ ಹೇಳ್ದಂಗೆ ಅವನು ಸತ್ತೋದ. ದೇವರ ಮಹಾಕೃಪೆ ಇವನ ಮೇಲೆ ಇದ್ದದ್ರಿಂದ, ಯಾರು ಯೆಹೋಷಾಫಾಟನ ಮೇಲೆ ಇದ್ದದ್ರಿಂದ ಅವನು ಬದುಕಿ ಹೊರಗಡೆ ಬಂದ. ದೇವರ ಮಕ್ಕಳೇ, ನೀನಿರುವ ಸಹವಾಸದಲ್ಲಿ ನಿನ್ನನ್ನು ಸೈತಾನನ ದಾರ ಹಿಡಿದು ಎಳೆದು ಗುಂಡಿಯಲ್ಲಿ ಬೀಳಿಸಿದ್ರೆ ಅನೇಕ ಜನರು ಇನ್ನೂ ಹೊರಗಡೆ ಬರಕ್ಕಾಗಿಲ್ಲ, ಹೇಳ್ಕೊಳಕ್ಕಾಗ್ತಿಲ್ಲ, ಅಳಕ್ಕಾಗ್ತಿಲ್ಲ, ನಗಕ್ಕಾಗ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಬಹಳಷ್ಟು ಜನರು ನಾಟಕೀಯವಾದ ಜೀವಿತದಲ್ಲಿ ಜೀವಿಸಿ ಮೇಂಟೈನ್ ಮಾಡ್ತಿದ್ದಾರೆ ಆತ್ಮಿಕತೆ ಮೇಂಟೈನ್ ಮಾಡ್ತಿದ್ದಾರೆ. ನಾಟಕೀಯವಾದ ಜೀವನವನ್ನು ಜೀವಿಸ್ತಾ ಪ್ರಾರ್ಥನೆ ಮಾಡೋರ ತರ, ವಾಕ್ಯ ಓದೋರ ತರ, ವಿಶ್ವಾಸಿಗಳ ತರ, ಏನ್ರಿ ಬಹಳ ಭಕ್ತಿವಂತರ ತರ ತುಂಬಾ ಜನರು ನಾಟಕೀಯವಾಗಿ ಜೀವಿಸ್ತಾ ಇದ್ದಾರೆ. ಆದರೆ ಬಿದ್ದಿರುವ ಗುಂಡಿಯಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ.
ಸೈತಾನನು ನಾನು ಹೇಳಿದ್ನಲ್ಲ, ಬಹಳ ದೊಡ್ಡ ಸರಪಳಿ ತಂದು ನಿನ್ನನ್ನು ಬೀಳಿಸಲ್ಲ. ಹೋಗ್ಲಿರಿ, ಇವನಿಗೆ ಇಷ್ಟಕ್ಕಾದ್ರೂ ಬುದ್ಧಿ ಬಂತ. ಅವನ ಮಗ ಒಬ್ಬನಿದ್ದಾನೆ, ಯಾರು, ಆಹಾಬನ ಮಗ ಒಬ್ಬನು. ಅವನ ಜೊತೆಯಲ್ಲಿ ಸೇರಿ ಹಳಗಿನ ವ್ಯಾಪಾರ ಮಾಡೋಣ ನಾವಿಬ್ರು ಅಂತಾನೆ ಇವನು ಯೆಹೋಷಾಫಾಟ. ಸತ್ತೋದ ಅವನು, ಅಲ್ಲಿಗೆ ಮುಗಿದೋಯ್ತು ಕತೆ. ಅಲ್ಲಿಗೆ ಬಿಟ್ಟು ಇವನ ಜೀವಿತವನ್ನ ಇವನು ಜೀವಿಸಬೇಕಾಗಿತ್ತು. ಆ ಆಹಾಬನ ಮಗನ ಜೊತೆಯಲ್ಲಿ ಮತ್ತೆ ಸಹವಾಸ ಬೆಳೆಸ್ತಾನೆ. ನಾವಿಬ್ರು ಸೇರಿ ಹಡಗಿನ ವ್ಯಾಪಾರ ಸ್ಟಾರ್ಟ್ ಮಾಡೋದೇನು, ಹೊಸ ಹೊಸ ಹಡಗುಗಳು ಕಟ್ಟಿ ವ್ಯಾಪಾರಗಳನ್ನ ನಾವು ಮಾಡೋಣ ಅಂತ ಅವನ ಜೊತೆಯಲ್ಲಿ ಹೋಗಿ ಮತ್ತೆ ಸಹವಾಸ ಸ್ಟಾರ್ಟ್ ಮಾಡ್ದ. ದೇವ್ರ ಮಕ್ಕಳೇ, ನಿನ್ನ ಪಾಲುದಾರಿಕೆ ಎಲ್ಲಿ? ನಿನ್ನ ಒಪ್ಪಂದ ಎಲ್ಲಿ? ನೀನು ಜೀವಿಸಬೇಕಾದದ್ದೆಲ್ಲಿ? ನಿನ್ನ ಐಕ್ಯತೆಯಲ್ಲಿ? ನಿನ್ನ ಸ್ನೇಹಿತರು ಯಾರು? ನಿನ್ನ ಸಹವಾಸದಲ್ಲಿರೋರು ಯಾರು? ನಿನ್ನ ಸುತ್ತಮುತ್ತ ಇರುವವರು ಯಾರು? ಯಾರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೀತಾ ಇದೆಯಾ? ಲೌಕಿಕವಾಗಿ ಒಪ್ಪಂದದಲ್ಲಿ ಜೀವಿಸಿದ್ರೆ ದೇವ್ರ ಮಕ್ಕಳೇ, ಅಲ್ಲಿಂದ ಹೊರಗಡೆ ಬರೋದು ಬಹಳ ಕಷ್ಟ. ಇವನನ್ನ ಯಾರು, ಯೋಸೆಫ್ನನ್ನ ತಗೊಂಡು ಅವ್ರ ಅಣ್ಣಂದ್ರು ಗುಂಡಿಯಲ್ಲಿ ಹಾಕಿದ್ರು ಸಾಯಿಸ್ಬೇಕಂತ. ಆದರೆ ದೇವರ ಮಹಾಕೃಪೆ ಅವನ ಮೇಲಿತ್ತು. ಅವ್ರ ಅಣ್ಣಂದ್ರಿಗೆ ಇನ್ನೊಂದು ಆಲೋಚನೆ ಕೊಟ್ಟರು, ಇವನನ್ನು ಸಾಯಿಸಿದ್ರೆ ನಮಗೇನು ಬರುತ್ತೆ, ಇವನಿಗೆ ಮಾರಿಬಿಡೋಣ ಅಂತ ದೇವರೇ ಆಲೋಚನೆ ಕೊಟ್ಟರು. ಮಾರಿಬಿಡೋಣ ಅನ್ನುವಂಥ ಆಲೋಚನೆ ಅವ್ರಿಗೆ ಕೊಟ್ಟಿದ್ದರಿಂದ ಗುಂಡಿಯಿಂದ ಅವನನ್ನು ಹೊರಗಡೆ ತಗೊಂಡ್ಬಂದರು. ಹೊರಗಡೆ ಎತ್ತಿ ಅವನನ್ನು ಮಾರಾಟ ಮಾಡಿದ್ರು. ದೇವರು ಅವನನ್ನು ಗುಂಡಿಯಲ್ಲಿ ಇರ್ಲಕ್ಕೆ ಬಿಡಲಿಲ್ಲ, ಗುಂಡಿಯಿಂದ ಮೇಲಕ್ಕೆ ತಂದರು. ನೀನು ಒಂದು ವೇಳೆ ಸೈತಾನನ ಗುಂಡಿಯಲ್ಲಿ ಬಿದ್ದಿದ್ರೆ ನಿನಗೊಂದು ದಾರಿ ಹೇಳ, ನಾನು ಅಲ್ಲಿಂದ ಹೊರಗೆ ಬರುವಂಥ ದಾರಿ ಹೇಳ. ಒಂದೇ ಒಂದು ದಾರಿ, ಕರ್ತನಲ್ಲಿ ಪಶ್ಚಾತ್ತಾಪ ಪಟ್ಟು ಸ್ವಾಮಿ ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳುವ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. ಹಲ್ಲೆಲೂಯಾ. ಭಾಳ ಜನರು ಗುಂಡಿಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಭಾಳ ಜನರು ಸೈತಾನನ ಬಲೆಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಚೈನು ಸರಪಳಿ ಯಾಕೆ ಎಳಿಯಲ್ಲ, ಸಣ್ಣ ದಾರ ರೀ. ಈ ಹೆಂಗಂದ್ರೆ ನಿಮಗೆ ನಾನು ಹೇಳ್ತೀನಿ, ಸೈತಾನನು ಸರ್ಪದ ರೂಪದಲ್ಲಿ ಹವಳ ಹತ್ರ ಬಂದ. ಹವಳ ಹತ್ರ ಬಂದು ಏನು ಮಾತಾಡ್ದ ಅವನು? ಪರಲೋಕ ಏನೋ ತುಂಬ ಬೆಳಕಾಗಿರುತ್ತೆ, ದೇವರಲ್ಲಿ ಸಿಂಹಾಸನದಲ್ಲಿ ಕೂತಿದ್ದಾರೆ, ಆ ದೇವರು ನಿನಗೇನಾದ್ರೂ ಹೇಳಿದ್ರೆ ನಮ್ಮ, ಹಿಂಗೆಲ್ಲ ಕೇಳಿಲ್ಲ ಅವನು. ಬಹಳ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ದ, ಚಾಟಿಂಗ್ ಸ್ಟಾರ್ಟ್ ಮಾಡ್ದ ರೀ. ಸಿಂಪಲ್, ಹಾಯ್ ಗುಡ್ ಮಾರ್ನಿಂಗ್ ಬಂತು ಬಸ್ಟ್ ಮೆಸೇಜ್. ಹವಳಿಗೆ ಬಂದಿದ್ದ ಮೆಸೇಜ್ ಏನದು? ಹಾಯ್ ಗುಡ್ ಮಾರ್ನಿಂಗ್, ಹೌ ಆರ್ ಯು? ಹಿಂಗೆ ಸ್ಟಾರ್ಟ್ ಆಗಿದ್ದು ಚಾಟಿಂಗ್. ಅದು ಎಲ್ಲಿಗೆ ಬಂತು? ಚಾಟಿಂಗ್ ಹೋಗಿ ಗುಂಡಿ ಒಳಗಡೆ ಬಿದ್ದು ಹೊರಗೆ ಬರೋಕ್ಕಾಗ್ತಿಲ್ಲ ಈಗ. ಸಿಂಪಲ್ ರೀ. ಸೈತಾನನ ಎಳೆಯೋದು ಹಿಂಗೆ, ಸಣ್ಣ ದಾರ ಹಾಕಿ ಎಳಿತಾನೆ. ನಿನಗೆ ದೊಡ್ಡ ಸರಪಳಿ ಬೇಡ, ಸಣ್ಣ ದಾರ ಹಾಕಿ ಸಿಂಪಲ್ ಆಗಿ ಎಳ್ದ ರೀ. ಏನಮ್ಮ, ದೇವರು ಇದನ್ನು ತಿನ್ಬಾರ್ದಂದಾರೇನು? ಅದಕ್ಕೆ ಇವಳೇನಂತ ಹೇಳ್ರಿ, ತಿನ್ಲೂಬಾರ್ದು, ಮುಟ್ಲೂಬಾರ್ದು, ನೋಡ್ಲೂಬಾರ್ದು ಅಂದಾಳಂತ ದೊಡ್ಡ ಲಿಸ್ಟ್ ಹೇಳಿದ್ಲ ಅಮ್ಮ. ಫ್ರೆಂಡ್ಸ್ ಆದರು ರೀ. ಯಾರ್ಯಾರು? ಸೈತಾನನು ಹವ್ವಳು ಫ್ರೆಂಡ್ಸ್ ಆದರು, ಸಹವಾಸ ಬೆಳೀತು. ಸಿಂಪಲ್ ಚಾಟಿಂಗ್ ರೀ, ಸಿಂಪಲ್ ಸಂದೇಶಗಳು, ಸಣ್ಣ ಮಾತುಗಳು, ಏನು ತಮಾಷೆ ಮಾತುಗಳು. ನಿನ್ನ ತಮಾಷೆಯ ಮಾತುಗಳೇ ನಿನ್ನ ಕುಟುಂಬವನ್ನು ಒಡೆದು ಚೂರು ಮಾಡುತ್ತೆ. ಎಚ್ಚರ ಇರಲಿ. ನಾನೇನು ಅಂದಿಲ್ಲ, ಬರೇ ನೋಡಿದೆ ಅಷ್ಟೇ. ನಿನ್ನ ಆ ಕೆಟ್ಟ ನೋಟವೇ ನಿನ್ನನ್ನು ಹಾಳು ಮಾಡುತ್ತೆ. ಸಿಂಪಲ್ ವಿಚಾರಗಳ್ರಿ, ಸಿಂಪಲ್ ವಿಚಾರ. ನಾನು ಏನು ಹೇಳಿಲ್ಲ, ನಾನೇನು ಕೊಟ್ಟಿಲ್ಲ, ನಾನೇನು ಮಾಡಿಲ್ಲ. ನೀನು ಸಮರ್ಥನೆ ಮಾಡ್ಕೋಬಹುದು ಅಷ್ಟೇ ಆಗಲಿ. ನಿನ್ನ ಸಿಂಪಲ್ ಆಗಿರುವಂಥ ಈ ಸ್ಟೆಪ್ಗಳನ್ನು ಸೈತಾನನ ಉಪಯೋಗ ಮಾಡಿದ್ದಾನೆ, ನಿನ್ನನ್ನು ಗುಂಡಿಯಲ್ಲಿ ಬೀಳಿಸಿದ್ದಾನೆ. ಹೊರಗಡೆ ಬರೋಕ್ಕಾಗ್ತಿಲ್ವಾ? ದೇವ್ರ ಮಗನೇ, ದೇವ್ರ ಮಗಳೇ, ನರಳ್ತಾ ಇದ್ದೀಯೇನು? ಕಷ್ಟಪಡ್ತಿದ್ದೀಯೇನು? ನಾನು ಹೇಳ್ತೀನಿ, ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಟ್ಟು, ಅಯ್ಯ ನನ್ನನ್ನು ಕ್ಷಮಿಸಿಬಿಡಪ್ಪ. ಯಾರು ನೋಡಿಲ್ಲ ಅನ್ಕೊಳ್ತೀಯಲ್ಲ? ಭಾಳ ಜನರು ಹಂಗೆ ಅನ್ಕೊಳ್ಳೋದ್ರಿ. ಮೊಬೈಲಲ್ಲಿ ಕೆಟ್ಟ ವಲಸಾದ ಚಿತ್ರಗಳು, ಪಾರ್ನ್ ವಿಡಿಯೋಸ್ ರೀ, ಅಶ್ಲೀಲವಾದ ಕಾರ್ಯಗಳು ನಿನ್ನ ಪಾಕೆಟಲ್ಲಿ ಇಟ್ಕೊಂಡು ಓಡಾಡ್ತೀಯ. ಯಾರಿಗೆ ಗೊತ್ತಿಲ್ಲ ಅಂತೀಯ. ನಾನು ಸಭೆಯಲ್ಲಿ ಕೂತ್ಕೊಂಡು, ಮೀಟಿಂಗಲ್ಲಿ ಕೂತಿದ್ದೀನಿ, ಆರಾಧನೆಯಲ್ಲಿ ಕೂತಿದ್ದೀನಿ, ದೇವರ ವಾಕ್ಯ ಕೇಳ್ತಿದ್ದೀನಿ ಅಂತ ನೀನಂತೀಯ. ನಿನ್ನ ತಲೆಯಲ್ಲಿ ಕೆಟ್ಟ ಕಾರ್ಯಗಳು ಓಡ್ತಾ ಇದೆ ಅನೇಕ ಸಾರಿ. ಕೆಟ್ಟ ಮಾತುಗಳು. ನೀನು ಸಿಗರೇಟ್ ಸೇರ್ತಿ ಅಂತ ನಿನಗೆ ಗೊತ್ತಲ್ಲ, ಉಳಿದವ್ರಿಗೆ ಗೊತ್ತಿಲ್ಲ ಅಂತ ನೀನು ತಿಳ್ಕೊಳ್ತೀಯ. ನೀನು ಕುಡಿತೀಯ ಅಂತ ನಿನಗಷ್ಟೇ ಗೊತ್ತಿಲ್ಲ, ಇನ್ನೊಬ್ರಿಗೆ ಗೊತ್ತಿಲ್ಲ ಅಂತ ನೀನು ತಿಳ್ಕೊಳ್ತೀಯ. ನೀನು ತಪ್ಪಾದ ಸಂಬಂಧದಲ್ಲಿದ್ದೀಯಾ ಅಂತ ನಿನಗೆ ಮಾತ್ರ ಗೊತ್ತಂತ ತಿಳ್ಕೊಳ್ತೀಯ, ಯಾರಿಗೆ ಗೊತ್ತಿಲ್ಲ ಅಂತ ನೀನು ತಿಳಿತೀಯ. ಎಲ್ಲವನ್ನು ನೋಡುವವನೊಬ್ಬನಿದ್ದಾನಲ್ಲ,
ಯಾರಿಗೆ ಭಯಪಡಬೇಡ, ನಾನು ಹೇಳ್ತೀನಿ, ಸರ್ವೇಶ್ವರನಾದ ದೇವರಿಗೆ ಭಯಪಡು. ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ರೀ, ಯಾರಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ನನಗೊಂದು ಕುಟುಂಬ ಗೊತ್ತು ರೀ, ಭಾಳ ಇಷ್ಟು ಗಂಡ ಹೆಂಡತಿಯನ್ನು ಇಷ್ಟು ಪ್ರೀತಿ ಮಾಡ್ತಾನೆ ಅಂದರೆ, ಒಬ್ಬ ಮಗ, ಸಣ್ಣ ಮಗ ಇಷ್ಟು ಪ್ರೀತಿ ಮಾಡ್ತಾನೆ ಗಂಡ ಅಂದರೆ ಹೆಂಡತಿಗೆ ಭಾಳ ಪ್ರೀತಿ ಮಾಡ್ತಾನೆ ರೀ. ಆ ಹುಡುಗಿ ಹಣದ ಆಸೆಗೋಸ್ಕರ ಹಣ ಇರುವಂಥ ಮನುಷ್ಯನ ಸಂಬಂಧದಲ್ಲಿ ಜೀವಿಸ್ತಾಳೆ. ಸ್ವಲ್ಪ ದಿನಗಳ ಕಳೆದ ನಂತರ ಇವಾಗ ಅಲ್ಲಿಂದ ಹೊರಗಡೆ ಬರೋಕ್ಕಾಗತ್ತಾ? ಗಂಡನ ಪ್ರೀತಿಯಲ್ಲಿ ಮತ್ತೆ ತಿರುಗಿ ಜೀವಿಸಕ್ಕಾಗತ್ತಾ? ಯಾರ ಹತ್ರ ಹೇಳ್ಕೊಳ್ತಾರೆ ಈ ಕಷ್ಟಗಳು? ಯಾರ ಹತ್ರ ಹೇಳ್ಕೊಳ್ತಾರೆ? ನಾನು ಹೊಸದು ಯಾವುದೋ ಸಂಗತಿ ಹೇಳ್ತಾ ಇಲ್ಲ, ನಾನು ನೋಡಿರುವಂತ ಒಂದು ಸಂಗತಿ ಹೇಳಿದೆ. ಆದರೆ ಪ್ರಪಂಚದಲ್ಲಿ ಆ ಥರದ ನೂರಾರು ಸಾವಿರಾರು ಸಂಗತಿಗಳಿದೆಯಲ್ಲ, ಹೆಂಗೆ ಹೊರಗಡೆ ಬರೋದು? ಆ ತಮಾಷೆ ನಿನ್ನನ್ನು ತಗೊಂಡೋಗಿ ಸಿಕ್ಕಾಕಿಸ್ತಾ, ಮಾತುಗಳು ನಿನ್ನನ್ನು ಸಿಕ್ಕಾಕಿಸ್ತಾ, ಹಣ ನಿನ್ನನ್ನು ಸಿಕ್ಕಾಕಿಸ್ತಾ, ನಿನಗಿರುವಂತ ಅನುಕೂಲತೆ ಸಿಕ್ಕಾಕಿಸ್ತಾ. ದೇವರ ಮಕ್ಕಳೇ, ಅನೇಕ ದೇವರ ಮಕ್ಕಳ ಜೀವನ ನಾನು ಹೇಳ, ಒಂದು ಅನುಕೂಲ ಆಗ್ತಾ ಚೆನ್ನಾಗಿಡ್ತಾ ನಿನಗೇ ಗೊತ್ತಿಲ್ದಂಗೆ ಕಾಂಪ್ರಮೈಸ್ ಲೈಫಿಗೆ ಹೋಗ್ತಾ ಇದೆಯಾ, ಲೌಕಿಕವಾದ ಜೀವಿತಕ್ಕೆ ಹೋಗ್ತಿದೆಯಾ? ಹಲ್ಲೆಲೂಯ. ನಿನ್ನ ಲೌಕಿಕವಾದ ಜೀವಿತ ನಿನ್ನನ್ನು ನುಂಗ್ ಹಾಕತ್ತೆ, ಹೊರಗಡೆ ಬರದಂಗೆ ಮಾಡುತ್ತೆ, ನಾಟಕದ ಜೀವನ ಮಾಡೋ ಥರ ಮಾಡುತ್ತೆ. ಲೌಕಿಕವಾದ ಜೀವಿತ ನಿನ್ನ ಆತ್ಮಿಕವಾದ ಜೀವಿತವನ್ನು ನಾಶನ ಮಾಡುತ್ತೆ. ಬಹಳ ಎಚ್ಚರ ಇರಿ ದೇವರ ಮಕ್ಕಳೇ. ಇವನು ಆ ಯೆಹೋಷಾಫಾಟನ ಮಾಡಿದ ತಪ್ಪು, ಮತ್ತೆ ಅವನ ಮಗನ ಜೊತೆಯಲ್ಲಿ ಸಂಬಂಧ ಬೆಳೆಸಿದ. ನಾವು ವ್ಯಾಪಾರ ಮಾಡಿದೇನಪ್ಪ, ಇಬ್ರು ಜೊತೆಯಲ್ಲಿ ಸೇರಿ ವ್ಯಾಪಾರ ಮಾಡಿದೇನೋ, ಹಡಗಿನ ವ್ಯಾಪಾರ ಬಹಳ ಚೆನ್ನಾಗಾಗತ್ತೆ ವ್ಯಾಪಾರ ಅಂತೇಳಿ ಅವನ ಜೊತೆಯಲ್ಲಿ ಮತ್ತೆ ಸಹವಾಸ. ಆವಾಗ ಒಬ್ಬ ಪ್ರವಾದಿ, ಒಬ್ಬ ದೇವರ ಸೇವಕನು ಯೆರೂಸಲೇಮಿಗೆ ಬಂದಾಗ, ಯುದ್ಧ ಮಾಡಿ ಯೆರೂಸಲೇಮಿಗೆ ಬಂದಾಗ ಅವನು ನೇರವಾಗಿ ಹೇಳ್ತಾನೆ, ಭಕ್ತಿಹೀನನ ಜೊತೆಯಲ್ಲಿ ನಿನಗೆ ಸ್ನೇಹ ಏನಪ್ಪ? ಭಕ್ತಿಹೀನನ ಜೊತೆಯಲ್ಲಿ ನಿನ್ನ ಸಂಬಂಧ ಏನು? ಏನ್ ಮಾಡ್ತಿದೀಯ ನೀನು? ದೇವರ ಶಿಕ್ಷೆ ನಿನ್ ಮೇಲಿದೆ, ಆದರೆ ನಿನ್ನೊಳಗೆ ಕೆಲವು ಒಳ್ಳೆ ಗುಣಗಳಿರುವುದರಿಂದ ದೇವರು ನಿನ್ನನ್ನು ತಪ್ಪಿಸಿ ಕಾಪಾಡಿದಾನ, ಹೋಗು ಅಂದ್ರು. ಯೆಹೋಷಾಫಾಟನಿಗೆ ಹೇಳಿದ ಮಾತು, ಸ್ವಲ್ಪ ಕೆಲವು ಗುಣಗಳಿರುವುದರಿಂದ ದೇವರು ನಿನ್ನನ್ನು ತಪ್ಪಿಸಿ ಕಾಪಾಡಿದ್ದಾನೆ, ದೇವರ ಉಗ್ರವಾದ ಕೋಪ ನಿನ್ನ ಮೇಲೆ ಬಂದಿದೆ, ಹೋಗು. ದೇವ್ರ ಮಕ್ಕಳೇ, ನಾವು ಮಾಡುವ ತಪ್ಪಿನಿಂದ ಏನಾಗುತ್ತೆ? ಯಾಕ್ರಿ ಕಾಂಪ್ರಮೈಸ್ ಆಗಿ ಜೀವನ ಮಾಡಬಾರ್ದು? ಲೌಕಿಕವಾಗಿ ಯಾಕೆ ಜೀವಿಸಬಾರ್ದು? ನೀನು ಲೌಕಿಕವಾಗಿ ಜೀವಿಸಿದರೆ ನಿನ್ನ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ, ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ, ಸಭೆಯ ಮೇಲೆ ಪ್ರಭಾವ ಬೀರುತ್ತೆ. ಗೊತ್ತಿದೆಯಾ? ನಾವು ನಾನು ಮಾಡಿದ್ರೆ ಅವ್ರಿಗೇನಾಯ್ತು ಅಂತಾರೆ ಎಷ್ಟೋ ಜನರು. ನೀನು ಮಾಡಿದ್ರೆ ಅವ್ರಿಗೇನಾಯ್ತಲ್ಲ, ನೀನು ಮಾಡುವ ತಪ್ಪಿನಿಂದ ಸಭೆಗೆ ಪ್ರಭಾವ ಬೀರ್ತತೆ, ನಿನ್ನ ಕುಟುಂಬಕ್ಕೆ ಪ್ರಭಾವ ಬೀರುತ್ತೆ, ನಿನ್ನನ್ನು ನಂಬಿದವ್ರಿಗೆ ಪ್ರಭಾವ ಬೀರುತ್ತೆ, ನಿನ್ನನ್ನು ಎದುರು ನೋಡುವವ್ರ ಮೇಲೆ ಪ್ರಭಾವ ಬೀರುತ್ತೆ, ನಿನ್ನಲ್ಲಿ ಯಾರ್ಯಾರು ಲಿಂಕಲ್ಲಿದ್ದಾರೋ, ನಿನ್ನನ್ನು ಯಾರ್ಯಾರು ಗೌರವಿಸ್ತಾರೋ ಅವ್ರ ಮೇಲೆಲ್ಲ ಪ್ರಭಾವ ಬೀರುತ್ತೆ. ನಾನು ಉದಾಹರಣೆಗೆ ನಿಮಗೆ ಹೇಳ್ತೀನಿ ರೀ. ಉದಾಹರಣೆಗೆ, ನಾನೇನಾದರೂ ಒಂದು ಪಾಪ ಮಾಡಿದೆ ಅಂತ ತಿಳಿರಿ, ಏನೋ ಒಂದು ಪಾಪ ಮಾಡಿದೆ, ನಿಮಗೆ ಗೊತ್ತು ಪಾಪ, ಈ ಪಾಪ ಮಾಡಬಾರ್ದು, ಇವ್ರು ಪಾಪ ಮಾಡಿದ್ರು ಅಂತ ಗೊತ್ತಾಯ್ತಂದ್ರಿ, ಏನಾಗತ್ರಿ ಅವಾಗ? ಏನಾಗತ್ತವಾಗ? ಏನಾಗತ್ತೆ? ಅವರೇ ಮಾಡಿದ್ದಾರೆ, ಅವರೇ ಅಂದಿದ್ದಾರೆ, ಅವರೇ ಮಾಡಿದ್ದಾರೆ, ನಮ್ದೇನಂತೇಳಿ ನಾನು ಕುಡಿದ್ರೆ ನೀನು ಕುಡಿತೀಯಾ, ನಾನು ತಪ್ಪು ಮಾತಾಡಿದ್ರೆ ನೀನು ತಪ್ಪು ಮಾತಾಡ್ತೀಯಾ, ನಾನು ಪಾಪ ಮಾಡಿದ್ರೆ ನೀನು ಪಾಪ ಮಾಡ್ತೀಯಾ, ನನ್ನ ಹಿಂದೆ ಇರುವವರೆಲ್ಲರ ಮೇಲೆ ಪ್ರಭಾವ ಬೀರುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಅದಕ್ಕೆ ಲೋಕಕ್ಕೆ ಕಾಂಪ್ರಮೈಸ್ ಆಗಬೇಡ, ಲೋಕಾರೂಢಿಯಾಗಿ ಜೀವಿಸಬೇಡ, ನಿನ್ನ ಜೀವಿತ ಪ್ರತ್ಯೇಕವಾಗಲಿ. ಹಲ್ಲೆಲೂಯಾ. ನೀನು ಮಾಡೋ ತಪ್ಪಿನಿಂದ ಎರಡು ದೊಡ್ಡ ಅಪಾಯ ಆಗತ್ತೆ. ಮೊದಲನೇ ಅಪಾಯ, ನಿನ್ನ ದೇವರನ್ನ ಜನರು ಬೈತಾರೆ. ನಿನ್ನ ದೇವರನ್ನ ಬೈತಾರೆ ಜನ. ಏನಂತ ಬೈತಾರೆ? ಚರ್ಚಿಗೆ ಹೋಗ್ತಾರೆ, ಎಲ್ಲ ಮಾಡ್ಬೋದು, ಅವ್ನು ಮಾಡಿ ಬದುಕ್ತಲ್ಲ, ಅವನು ಎಲ್ಲ ಮಾಡ್ಬೋದು, ಕ್ಷಮಿಸ್ಬಿಡ್ತಾನಂತೂ ದೇವರೆಲ್ಲ ಕ್ಷಮಿಸ್ಬಿಡ್ತಾನಂತೆ. ಮಾಡೋದೆಲ್ಲ ಮಾಡೋದು ಕ್ಷಮಿಸಪ್ಪ ಅನ್ನೋದು, ಮಾಡೋದೆಲ್ಲ ಮಾಡೋದು ಕ್ಷಮಿಸಪ್ಪ ಅನ್ನೋದು, ಮಾತಾಡೋದೆಲ್ಲ ಮಾತಾಡೋದು ಕ್ಷಮಿಸಪ್ಪ ಅನ್ನೋದು, ಕ್ಷಮಿಸ್ಬಿಡ್ತಾನಂತ ಅವ್ರ ದೇವರು ಅಂತ ನಿನ್ನ ದೇವರನ್ನ ವ್ಯಂಗ್ಯವಾಗಿ ಮಾತಾಡ್ತಾರೆ ಜನ. ನೀನು ಮಾಡುವ ತಪ್ಪಿನಿಂದ ನೀನಾರಾಧನೆ ಮಾಡುವಂತ ದೇವರನ್ನ ಕೆಟ್ಟದಾಗಿ ಮಾತಾಡ್ತಾರೆ. ಅದಕ್ಕೆ ಕಾಂಪ್ರಮೈಸ್ ಲೈಫ್ ಬೇಡ ದೇವ್ರ ಮಕ್ಕಳೇ. ತಪ್ಪಾಗಿ ಜೀವಿಸಬೇಡ, ತಪ್ಪಾಗಿ ನೋಡಬೇಡ. ತಮಾಷೆ ಎಲ್ಲಿವರೆಗಿರಲೋ ಅಲ್ಲಿವರೆಗೆ ಮಾತ್ರ ಇರಲಿ.
ಮಾತು ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಮಾತ್ರ ಇರಬೇಕು, ನೋಟ ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಮಾತ್ರ ಇರಬೇಕು, ನಮ್ಮ ಹೋಗೋಣ ಬರೋಣಗಳು ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಮಾತ್ರ ಇರಬೇಕು. ಹೆಚ್ಚು ಸ್ವತಂತ್ರನೂ ಕೂಡ ಏನಾಗತ್ತೆ, ಅಪಾಯಕ್ಕೆ ಒಳಪಡಿಸುತ್ತೆ. ಹೆಚ್ಚು ಸ್ವತಂತ್ರವಾಗಿರೋಕ್ಕೂ ಪ್ರಯತ್ನ ಮಾಡಬೇಡ್ರಿ. ನಮ್ಮದು ಅಂತ ಒಂದು ಚೌಕಟ್ಟಿರಲಿ, ನಮ್ಮದು ಅಂತ ಒಂದು ಚೌಕಟ್ಟಿರಲಿ. ಆ ಚೌಕಟ್ಟೊಳಗೆ ನಾವು ಜೀವಿಸೋಣ. ಏನು ಮಾತಾಡಬೇಕಾಗಿದೆಯಲ್ಲ ಚೌಕಟ್ಟೊಳಗೆ ಮಾತಾಡೋಣ. ಚೌಕಟ್ಟು ದಾಟಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದು ಭಾಳ ಅಪಾಯ ಮಾಡುತ್ತೆ. ತಮಾಷೆ ಲಿಮಿಟ್ ಇರಲಿ, ಅತಿಯಾದ ತಮಾಷೆನೂ ಬೇಡ. ಒಂದು ಲೆಕ್ಕಾಚಾರಕ್ಕಿರಲಿ. ಹರಟು ಮಾತುಗಳು ನಮ್ಮನ್ನು ಗುಂಡಿಯಲ್ಲಿ ಬೀಳಿಸುತ್ತೆ, ತಪ್ಪಾದ ಮಾತುಗಳು ನಮ್ಮನ್ನು ಗುಂಡಿಯಲ್ಲಿ ಬೀಳಿಸುತ್ತೆ. ಎಷ್ಟೋ ಜನರು ಹೆಂಗಪ್ಪ ಹಿಂಗೆಲ್ಲ ಸಿಕ್ಕಾಕೊಂಡ್ರು, ಹೆಂಗಪ್ಪ ಈ ಥರ ಎಲ್ಲ ಗುಂಡಿಯಲ್ಲಿ ಬಿದ್ದು ಹೋದ್ರು, ಹೆಂಗಪ್ಪ ಕಾಂಪ್ರಮೈಸ್ ಆಗಿ ಜೀವಿಸಿದ್ರು, ಹೆಂಗಪ್ಪ ಪಾಪ ಮಾಡಿದ್ರು ಅಂತ ನೋಡಿದ್ರೆ ಅವ್ರ ಹಿಂದ್ಗಡೆ ದೊಡ್ಡ ಕಾರಣಗಳೇನಿಲ್ಲ. ಸಿಂಪಲ್, ನಾನು ಹೇಳಿದ್ನಲ್ಲ, ದಾರ ಹಿಡಿದು ಎಳೆದಿದ್ದು, ದಾರ ಹಾಕಿ ಎಳೆದಿದ್ದು. ದೊಡ್ಡ ಆನೆ ಇರುತ್ತಲ್ರಿ, ಆನೆನ ಪಳಗಿಸೋ ವಿಧಾನ ಗೊತ್ತಾ? ದೊಡ್ಡ ಚೈನ್ ಹಾಕ್ತಾರೆ, ಮರಕ್ಕೆ ಕಟ್ಟಾಕ್ತಾರೆ, ಬಲವಾದ ಮರಕ್ಕೆ ಕಟ್ಟಾಕ್ತಾರೆ. ಊಟ ಕೊಡಲ್ಲ, ಸ್ವಲ್ಪ ದಿನ ಬಲಹೀನ ಆಗತ್ತೆ. ಆ ಸರಪಳಿ ಕಟ್ಟಿ 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 ಅದಕ್ಕೆ ಅದೇ ರೂಢಿ ಆಗಿಬಿಡ್ತತ್ರಿ. ಸ್ವಲ್ಪ ವರ್ಷಗಳಾದ್ಮೇಲೆ ಅದಕ್ಕೆ ನೀವು ಸಣ್ಣದೊಂದು ದಾರ ಕಟ್ಟಿದ್ರು ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರ್ತೈತಿ. ನಾ ಹೇಳಿ ಗೊತ್ತಾಯ್ತಾ ನಿಮಗೆ? ಸಣ್ಣದ ದಾರ, ಸರಪಳಿ ಬಿಚ್ಚಿಬಿಡ್ರಿ ನಾ ಸಣ್ಣದೊಂದು ದಾರ ಕಟ್ಟಿ ಒಂದು ಚೇರ್ಗೆ ಹಿಂಗೆ ಕಟ್ಟಿದ್ರು ಕೂಡ ಅಲ್ಲೇ ಇರ್ತತ್ತು. ನನ್ನನ್ನು ಕಟ್ಟಾಕಿದ್ದಾರೆ, ನಾ ಇಲ್ಲೇ ಇರಬೇಕು, ಹೊರಗೆ ಹೋಗ್ಬಾರ್ದು, ನನಗೇನು ಮಾಡಿದ್ದಾರೆ, ಈಗ ಬಂಧಿಸಿದ್ದಾರೆ ಇವರು ಅನ್ನೋ ಮೂಡಲ್ಲಿರುತ್ತೆ. ಹಂಗೆ ಬಿದ್ದೋಗಿದ್ದಾರೆ ಭಾಳ ಜನರು. ಇದೀರಾ? ಸೈತಾನನ ದಾರಗಳನ್ನು ಮುರಿಯುವುದಕ್ಕೆ ದೇವರು ನಮಗೆ ಬೇಕಾದ ಶಕ್ತಿ, ಕೃಪೆ, ಬಲ, ಅಭಿಷೇಕವನ್ನ ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ. ಹಲ್ಲೆಲೂಯಾ. ಸೈತಾನನ ಕಟ್ಟಿರೋದು ದಾರ, ಸರಪಳಿ ಅಲ್ಲ. ಅದನ್ನು ಮುರಿಯಕ್ಕೆ ಶಕ್ತಿ ಇಲ್ಲೇನು? ಅದನ್ನು ದಾಟ್ಲಿಕ್ಕೆ ಶಕ್ತಿ ಇಲ್ಲೇನು? ಅದನ್ನು ಜಯಿಸ್ಲಿಕ್ಕೆ ಬಲ ಇಲ್ಲೇನು? ದೇವ್ರ ಸನ್ನಿಧಾನದಲ್ಲಿ ಮೊಣಕಾಲೂರು ನಿನ್ನ ಜೀವಿತನ ಸಂಪೂರ್ಣ ದೇವ್ರ ಕೈಗೆ ಒಪ್ಪಿಸ್ಕೊಡು. ಅಯ್ಯ, ನನ್ನನ್ನು ಕ್ಷಮಿಸಪ್ಪ ಅಂತೇಳು, ನನ್ನನ್ನು ಮತ್ತೆ ನಿನ್ನ ಸನ್ಮಾರ್ಗದಲ್ಲಿ ಯಥಾರ್ಥವಾಗಿ ನಡೆಸಪ್ಪ ಅಂತೇಳು. ಕೆಟ್ಟ ಸಹವಾಸ ಮಾಡಲ್ಲ ಸ್ವಾಮಿ, ಕೆಟ್ಟ ಸಹವಾಸದಲ್ಲಿ ನಾನು ಹೋಗಲ್ಲ, ನಾನಾಯಿತು, ನನ್ನ ಕುಟುಂಬ ಆಯಿತು, ನನ್ನ ಜೀವನ ಆಯಿತು, ನನ್ನ ಮಕ್ಕಳಾಯಿತು, ನನ್ನ ಸಭೆ ಆಯಿತು, ನನ್ನ ಚೌಕಟ್ಟೊಳಗೆ ನಾನು ಜೀವಿಸ್ತೀನಪ್ಪ ಅಂತ ನಿನ್ನ ಜೀವಿತವನ್ನು ಸಂಪೂರ್ಣ ದೇವ್ರ ಕೈಗಳಿಗೆ ಒಪ್ಪಿಸ್ಕೊಡ್ರಿ. ದೇವ್ರ ಮಕ್ಕಳೇ, ನೀನು ಕೆಲಸ ಮಾಡೋ ಜಾಗದಲ್ಲಿ ನಿನಗೆ ಕಷ್ಟ ಅನ್ನಿಸ್ತಾ? ಯಾರಾದರೂ 100 ಪ್ರಶ್ನೆಗಳು ಕೇಳ್ತಾರ, ಹಿಂಗೆ ಯಾಕೆ ಹಂಗೆ ಯಾಕೆ ಅಂತಾರ? ನಿನ್ನ ಸಾಕ್ಷಿ ಹೇಳ್ಬಿಡು ಒಂದ್ಸರಿ, ನಾನು ಹಿಂಗೆ ನೋಡಪ್ಪ, ದೇವ್ರು ನಂಬಿದ್ದೀನಿ, ನಾನು ಈ ಥರದ್ದೆಲ್ಲ ಮಾಡಲ್ಲ, ನಾನು ಈ ಥರದವೆಲ್ಲ ಮಾತಾಡಲ್ಲ, ನಾ ಇರೋದು ಹಿಂಗೆ, ಇನ್ಮೇಲೆ ನಾನು ಹಿಂಗೆ ಜೀವಿಸೋದು. ಒಂದ್ಸಾರಿ ನೀನು ಸಾಕ್ಷಿ ಹೇಳ್ದೆ ಅನ್ಕೋ, ನೆಕ್ಸ್ಟ್ ಟೈಮ್ ನೀನು ಸುದ್ದಿಗೆ ಬರಲ್ಲ ಅವರು. ಆದ್ರೆ ನೀನೇನು ಮಾಡ್ತೀಯಾ? ಏನಾರು ಅನ್ಕೊಳ್ತಾರೇನೋ. ಸರಿ, ಅವ್ರು ಹೇಳಿದ್ದೊಂದು ಮಾಡಿದ್ರಾಯ್ತು, ಇವ್ರು ಹೇಳಿದ್ದೊಂದು ಮಾಡಿದ್ರಾಯ್ತು ಅಂತ ಕಾಂಪ್ರಮೈಸ್ ಆಗ್ತೀಯಲ್ಲ, ಅಲ್ಲಿ ಸಮಸ್ಯೆ ಬರೋದು, ಅಲ್ಲಿ ಗುಂಡಿಯಲ್ಲಿ ಬೀಳೋದು. ಇದೀರಾ? ಹಲ್ಲೆಲೂಯಾ. ಏನಾಗಬಾರ್ದು? ಕಾಂಪ್ರಮೈಸ್ ಆಗಬಾರ್ದು. ಕನ್ನಡದಲ್ಲಿ ಏನದು? ಒಪ್ಪಂದ ಮಾಡ್ಕೋಬಾರ್ದು. ಯಾವುದಕ್ಕೂ ಒಪ್ಪಂದ ಇಲ್ಲ, ಯಾವುದಕ್ಕೂ ಒಪ್ಪದಿಲ್ಲ. ಕಾಂಪ್ರಮೈಸ್ ಆಗ ಮಾತಿಲ್ಲ ರೀ. ನೀನು ಆತ್ಮಿಕವಾಗಿ ಜೀವಿಸ್ತಾ ಇದೆಯಲ್ಲ, ಪರಿಶುದ್ಧವಾಗಿ ಜೀವಿಸ್ತಾ ಇದೆಯಲ್ಲ, ಹೆಂಗೆ ಒಪ್ಪಲಿ? ಹೆಂಗೆ ಲೌಕಿಕವಾಗಿ ಜೀವಿಸಲಿ? ಪಾಪ ನನ್ನ ಎದುರುಗಡೆ ಇರುವಾಗ ಹೆಂಗೆ ಅದಕ್ಕೆ ಒಳಗಾಗಲಿ? ನಿನ್ನನ್ನ ಆರಿಸಿರುವಂತ ತಂದೆ ಇದ್ದನಲ್ಲ, ನಿನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟವನು, ಅವನಿಗೆ ಹೆಂಗೆ ದ್ರೋಹ ಮಾಡಲಿ? ಪ್ರಾಣ ಕೊಟ್ಟಂತ ದೇವರು ನಮ್ಮ ಜೀವನದಲ್ಲಿ ಒಳ್ಳೇದೇ ಮಾಡ್ತಾನೆ, ಇದು ನೆನಪಿಟ್ಕೊಳ್ರಿ. ಪ್ರಾಣ ಕೊಟ್ಟಿದ್ದ ದೇವರು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾರೆ? ಒಳ್ಳೇದೇ ಮಾಡ್ತಾರೆ, ಕೆಟ್ಟದ್ದು ಯಾವತ್ತೂ ಮಾಡೋದಿಲ್ಲ. ಒಳ್ಳೇದು ಮಾಡಕ್ಕಾಗಿನೇ ಆತನ ಪ್ರಾಣ ಕೊಟ್ಟಿದ್ದಾರೆ. ಪ್ರಾಣ ಕೊಟ್ಟಂತ ಆ ದೇವರಿಗೆ ನಾನು ಹೆಂಗೆ ದ್ರೋಹ ಮಾಡಲಿ? ನಿನ್ನಿಂದ ನಿನ್ನ ಕುಟುಂಬಕ್ಕೆ ದ್ರೋಹ ಆಗಿದ್ರೆ, ನಿನ್ನ ಮಕ್ಕಳಿಗೆ ದ್ರೋಹ ಆಗಿದ್ರೆ, ನಿನ್ನ ಜೀವನಕ್ಕೆ ದ್ರೋಹ ಆಗಿದ್ರೆ, ದೇವ್ರ ಮಕ್ಕಳೇ ನಿನ್ನನ್ನು ನಂಬಿದವರಿಗೆ ದ್ರೋಹ ಆಗಿದ್ರೆ, ಇವತ್ತು ದೇವ್ರ ಸನ್ನಿಧಾನದಲ್ಲಿ ಅಪ್ಪ, ನಾನು ತಿಳಿದು ತಪ್ಪು ಮಾಡಿದ್ದೀನಿ, ತಿಳಿಯದೆ ತಪ್ಪು ಮಾಡಿದ್ದೀನಿ, ನೋಟದಲ್ಲಿ ತಪ್ಪು ಮಾಡಿದ್ದೀನಿ, ಮಾತಿನಲ್ಲಿ ತಪ್ಪು ಮಾಡಿದ್ದೀನಿ, ಆಲೋಚನೆಯಲ್ಲಿ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ ಅಂತ ಇವತ್ತು ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಬೇಕು. ದುರಭ್ಯಾಸಗಳನ್ನ ಬಿಡ್ರಿಪ್ಪ, ನಾನು ನಿಮಗೆ ಹೇಳ್ತೀನಿ, ದುರಭ್ಯಾಸಗಳು ಬಿಡ್ರಿ, ದುಷ್ಟ ಕಾರ್ಯಗಳನ್ನ ಬಿಡ್ರಿ. ನಿಮಗೆ ಯಾರು ಪ್ರೈಸ್ ಕೊಡಲ್ಲ, ನಿಮಗೆ ಯಾರು ಬಹುಮಾನ ಕೊಡಲ್ಲ. ಗೊತ್ತಾದ ಮೇಲೆ ಅವಮಾನ ಆಗತ್ತೆ, ಗೊತ್ತಾದರೆ ತಪ್ಪಾಗತ್ತೆ.
ನಿನಗೆ ಯಾರೂ ಬಹುಮಾನ ಕೊಡೋದಿಲ್ಲ. ದುಷ್ಕಾರ್ಯಗಳನ್ನು ದೂರ ಇಡ್ರಿ. ಎಷ್ಟು ಸಾಧ್ಯ ನಿಮ್ಮ ಕೈಯಲ್ಲಿ ಅಷ್ಟು ಪರಿಶುದ್ಧವಾಗಿ ಜೀವಿಸ್ರಿ. ಅಪ್ಪ ನಮಗೋಸ್ಕರ ಬಹುಮಾನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಬಹುಮಾನ ಇಟ್ಟಿದ್ದಾರೆ. ಪರಿಶುದ್ಧವಾಗಿ ಜೀವಿಸೋದು ಕಷ್ಟ ಈ ಲೋಕದಲ್ಲಿ. ಪವಿತ್ರವಾಗಿ ನಾನು ಜೀವಿಸ್ತೀನಿ ಅಂದ್ರೆ ನಿನ್ನ ಪಕ್ಕದವ್ರನ್ನ ಬಿಡೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪಕ್ಕದವನು ಸಹವಾಸ ಮಾಡಬೇಡ. ಅವನು ಬಿಡಲ್ಲ ಅನ್ನೋದಕ್ಕಿಂತ ನೀನು ಸಹವಾಸ ಮಾಡಿದ್ಯಾ, ಅದಕ್ಕೆ ಅವನು ಬಿಡೋದಿಲ್ಲ. ನೀನು ಸಹವಾಸ ಮಾಡಬೇಡ. ನಿನ್ನ ಸುತ್ತ ಜನರು ಇರಲಿ ಅವರು, ಆದರೆ ಅವ್ರು ಯಾರು ಸಹ ನಿನ್ನ ಜೀವನದ ಬೆಸ್ಟ್ ಫ್ರೆಂಡ್ಗಳಲ್ಲ. ನಿನ್ನ ಕೆಲಸ ಮಾಡೋ ಜಾಗದಲ್ಲಿ ಇದ್ದಾರೆ ಅವರು, ಇರಲಿ, ಅವ್ರಿಗೆ ಸಹಾಯ ಮಾಡೋಣ, ಎಲ್ಲ ಮಾಡೋಣ, ಆದರೆ ಅವರ ಮೈಲಿಗೆಯನ್ನು ನಿನ್ನ ಜೀವನಕ್ಕೆ ತಗೋಬೇಡ. ನಿನ್ನ ಗುರಿ ಬೇರೆ, ಅವರ ಗುರಿ ಬೇರೆ. ನಿನ್ನ ಆಲೋಚನೆ ಬೇರೆ, ಅವರ ಆಲೋಚನೆ ಬೇರೆ. ನೀನು ಮಾಡುವ ಕಾರ್ಯಗಳು ಬೇರೆ, ಅವರ ಕಾರ್ಯಗಳು ಬೇರೆ. ನೀನು ಪರಿಶುದ್ಧನು, ಅವರು ಪಾಪದಲ್ಲಿ ಜೀವಿಸುವವರು. ಹೆಂಗೆ ಹೊಂದಿಕೆ ಆಗಕ್ಕೆ ಸಾಧ್ಯ? ಹೆಂಗೆ ಹೊಂದಿಕೆ ಆಗ್ಲಿಕ್ಕೆ ಸಾಧ್ಯ? ಅದಕ್ಕೆ ನಮ್ಮನ್ನು ಸಂಪೂರ್ಣ ದೇವರ ಕೈಗೆ ಒಪ್ಪಿಸಿ, ಅಪ್ಪ ನಾನು ಇನ್ನು ಮುಂದೆ ನಿನ್ನ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ನಿನಗೋಸ್ಕರ ನಾನು ಜೀವಿಸ್ತೀನಿ ಅಂತೇಳಿ ದೇವರ ಕೈಗಳಿಗೆ ಕೊಟ್ಟು ನಾವು ಜೀವಿಸೋಣ. ಯೆಹೋಷಾಫಾಟನ ಒಳ್ಳೆ ರಾಜ ರೀ, ಅದ್ಭುತವಾದ ರಾಜ ಅವನು, ಪ್ರಾರ್ಥನಾ ಪರ. ಆದರೆ ಆಹಾಬನ ಸಹವಾಸ ಮಾಡಿದ್ರಿಂದ ಸೈತಾನನ ಬಲೆಗೆ ತನ್ನನ್ನು, ತನ್ನ ರಾಜ್ಯವನ್ನು ಸೈತಾನನ ಬಲೆಗೆ ಒಪ್ಪಿಸ್ಕೊಟ್ಟ. ಯುದ್ಧಕ್ಕೆ ಅವನು ಹೋಗಿ ಮಾಡಬೇಕಾಗಿತ್ತು, ಇವ್ರ ಜನರನ್ನು ಕರ್ಕೊಂಡು ಹೋದ. ನೀನು ಪಾಪದಲ್ಲಿದೆಯಾ ಅಂದರೆ ನಿನ್ನ ಜನರು ಯಾಕೆ ಪಾಪದಲ್ಲಿ ಬೀಳಿಸ್ತೀಯ? ಅವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋದ, ಯುದ್ಧ ಮಾಡಿದ. ಎಷ್ಟು ಜನರು ಸತ್ತಿರ್ಲಿಕ್ಕಿಲ್ಲ ಅಲ್ಲಿ, ಎಷ್ಟು ಜನರು ನೋವು ಅನುಭವಿಸಿರ್ಲಿಕ್ಕಿಲ್ಲ, ಅಲ್ಲದ ಕಾರಣಕ್ಕೆ ಎಷ್ಟು ಜನರು ಅಯ್ಯೋ ಅಂದಿರ್ಲಿಕ್ಕಿಲ್ಲ. ಯುದ್ಧದಲ್ಲಿ ಯೆಹೋಷಾಫಾಟನ ಮೇಲೆ ದೇವರ ಕೃಪೆ ಇತ್ತು, ದೇವರ ಸಹಾಯ ಇತ್ತು, ಅವನು ಬದುಕಿ ಹೊರಗಡೆ ಬಂದ. ದೇವ್ರ ಮಕ್ಕಳು ಎಷ್ಟೋ ಜನರು ಬದುಕಿ ಹೊರಗೆ ಬರೋಕ್ಕಾಗ್ತಿಲ್ಲ. ಎಕ್ಸಾಮಲ್ಲಿ ಫೇಲು, ಕ್ಯಾರೆಕ್ಟರ್ ಫೇಲು. ಎಕ್ಸಾಮಲ್ಲಿ ಫೇಲ್ ಆದರೆ ಪರವಾಗಿಲ್ಲ, ಕ್ಯಾರೆಕ್ಟರಲ್ಲಿ ಫೇಲ್ ಆಯ್ತು ಅಂದರೆ ನಿನ್ನ ಜೀವನನೇ ಫೇಲ್ ರೀ. ಎಕ್ಸಾಮ್ ಫೇಲ್ ಆಗಲಿ, ಇನ್ನೊಂದ್ಸರಿ ಬರೆಯೋಣ ಬೇಕಾದ್ರೆ, ಏನು ತೊಂದರೆ ಇಲ್ಲ. ವ್ಯಾಪಾರ ಫೇಲ್ ಆಗಲಿ, ಇನ್ನೊಂದ್ಸರಿ ಬಂಡವಾಳ ಹಾಕಿ ಬೇಕಾದರೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಆ ವ್ಯಾಪಾರನ ಇಂಪ್ರೂವ್ ಮಾಡ್ಕೊಳ್ಳೋಣಂತೆ. ನಿನ್ನ ಜೀವನಕ್ಕೋಸ್ಕರ ಏನು ಕಾರ್ಯಗಳನ್ನ ಮಾಡ್ತಿದೆಯಾ ಅದೆಲ್ಲ ಫೇಲ್ ಆಗಲಿ, ಏನು ತೊಂದರೆ ಇಲ್ಲ ರೀ. ಮರು ಪ್ರಯತ್ನ ಅನ್ನೋದೊಂದು ಇರುತ್ತೆ, ಸೆಕೆಂಡ್ ಚಾನ್ಸ್ ಅನ್ನೋದೊಂದು ಇರುತ್ತೆ, ಅದರಲ್ಲಿ ದೇವ್ರ ಮೇಲೆ ಎತ್ತುತ್ತಾರೆ. ಆದರೆ ನಿನ್ನ ಕ್ಯಾರೆಕ್ಟರ್ ಫೇಲ್ ಆದರೆ, ನಿಮಗೆ ಗೊತ್ತಾಯ್ತಾ ನಾನೇನು ಹೇಳ್ತಿದ್ದೀನಿ? ನಮ್ಮ ನಡತೆಯಲ್ಲಿ ನಾವು ಫೇಲ್ ಆದರೆ, ನಮ್ಮ ಗುಣಗಳಲ್ಲಿ ನಾವು ಫೇಲ್ ಆದರೆ ಜೀವನನೇ ಹೋಯ್ತು. ಅದಕ್ಕೆ ಕರೆಕ್ಟ್ ಶಬ್ದ ನಮ್ಮ ಕ್ಯಾರೆಕ್ಟರ್ ಫೇಲ್ ಆಯ್ತಂದ್ರೆ ನಮ್ಮ ಜೀವನನೇ ಹೋಯ್ತು. ಅದಕ್ಕೆ ನಾನು ಮತ್ತೆ ಒತ್ತಿ ಹೇಳ್ತೀನಿ, ನಿನ್ನ ಕ್ಯಾರೆಕ್ಟರ್ ಫೇಲ್ ಆಗ್ದಂಗೆ ನೋಡ್ಕೊ. ಇದೆಲ್ಲದರಲ್ಲಿ ಫೇಲ್ ಆಗ್ತೀಯಲ್ಲ, ತಿರುಗಿ ಅದರಲ್ಲಿ ಪಾಸ್ ಮಾಡಲಿಕ್ಕೆ ನನ್ನ ದೇವರು ಶಕ್ತನು. ವ್ಯಾಪಾರದಲ್ಲಿ ಫೇಲಾ, ದೇವರದಾನೆ. ಇದು ಎಕ್ಸಾಮಲ್ಲಿ ಫೇಲಾ, ದೇವರಿದಾನೆ, ಇನ್ನೊಂದ್ಸರಿ ಬರೆಯೋಣಂತೆ. ಎಷ್ಟೋ ಜನರು ಈ ಫೇಲ್ ಆದಂಥ ವಿಷಯಗಳಲ್ಲಿ, ಅಂದರೆ ಫೇಲ್ಯೂರ್ ಆದಂಥ ವಿಷಯಗಳನ್ನು ಮನಸ್ಸಿಗೆ ತಗೊಂಡು ಎಷ್ಟೋ ಜನರು ಬಿದ್ದೋದ್ರು. ಭಾಳ ಜನರು ಆಳವಾಗಿ ಬಿದ್ದೋದ್ರು, ಹೊರಗೆ ಬರೋಕ್ಕಾಗ್ತಿಲ್ಲ. ದೇವ್ರ ಮಗನೇ, ದೇವ್ರ ಮಗಳೇ, ನೀನು ಯಾರಾದರೂ ಆಗಿರು, ಯವನಸ್ಥನೇ, ಸಭಾ ಹಿರಿಯರೇ, ಲೀಡರ್ಸ್ಗಳು, ಸಭೆಯ ನಾಯಕಿಯರು, ಏನ್ರಿ, ಸ್ತ್ರೀಯರ ಮಧ್ಯದಲ್ಲಿ ಸೇವೆ ಮಾಡೋರು, ಪುರುಷರ ಮಧ್ಯದಲ್ಲಿ ಸೇವೆ ಮಾಡೋರು, ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡೋರು, ನೀವು ಯಾರಾದರೂ ಆಗಿರಲಿ, ನಾನು ನಿಮಗೊಂದು ಮಾತು ಹೇಳಲ್ಲ, ಕ್ಯಾರೆಕ್ಟರ್ಲೆಸ್ ಜೀವನನ ಜೀವಿಸ್ಬೇಡ್ರಿ. ಏನದು? ನಡತೆ ಹೀನವಾದ ಕೆಲಸಗಳನ್ನು ಮಾಡಬೇಡ್ರಿ. ನಡತೆ ಹೀನವಾದ ಕೆಲಸಗಳು. ನಿಮಗೆ ಅಂತ ಒಂದು ಕುಟುಂಬ ಇದೆ, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ, ನಿಮಗೆ ಅಂತ ಒಂದು ಕುಟುಂಬ ಇದೆ. ಗಂಡ, ಮಕ್ಕಳು, ಹೆಂಡತಿ, ಮಕ್ಕಳು, ಜೀವನ ಅನ್ನುವಂಥ ದೇವರು ಅದ್ಭುತವಾಗಿ ನಮ್ಮನ್ನು ಕೂಡಿಸಿಟ್ಟಿದ್ದಾರೆ. ನಿನ್ನ ಕುಟುಂಬಕ್ಕೆ ಅನ್ಯಾಯ ಮಾಡಬೇಡ, ನಿನ್ನ ಗಂಡನಿಗೆ ಅನ್ಯಾಯ ಮಾಡಬೇಡ, ನಿನ್ನ ಹೆಂಡತಿಗೆ ಅನ್ಯಾಯ ಮಾಡಬೇಡ, ನಿನ್ನ ಮಕ್ಕಳಿಗೆ ಅನ್ಯಾಯ ಮಾಡಬೇಡ, ನಿನ್ನನ್ನು ನಂಬಿರುವಂಥ ಜನರಿಗೆ ನೀನು ಅನ್ಯಾಯ ಮಾಡಬೇಡ. ನಾನು ಹೇಳ್ತಿದ್ದೀನಿ ಇವತ್ತು, ಇದನ್ನು ಮನಸ್ಸಲ್ಲಿಟ್ಕೋ. ಜೀವನ ಪೂರ್ತಿ ನಿನಗೋಸ್ಕರ ದೇವರು ಯಾರನ್ನು ಇಟ್ಟಿದ್ದಾರೋ ಅವ್ರ ಜೊತೆಯಲ್ಲೇ ಜೀವಿಸ್ಬೇಕು. ಅದೇ ದೇವರ ಬಂಧನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಭಾಳ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ ಮಾತು. ಕುಟುಂಬಗಳು ಒಡೆದು ಹೋಗೋದಂಗೆ ನೋಡ್ಕೊ. ಭಾಳಷ್ಟು ಕುಟುಂಬಗಳಲ್ಲಿ ಬಿರುಕು ಬರಲಿಕ್ಕೆ ಕಾರಣ ಏನಂದರೆ ನಿನ್ನ ತಪ್ಪಾದ ನೋಟಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಕಾರ್ಯಗಳು, ತಪ್ಪಾದ ಮಾತುಗಳು. ಬೇರೆಯವ್ರ ಜೊತೆಲಿ ನಿನಗೇನು ಮಾತು,
ಬೇರೆ ಹೆಣ್ಮಕ್ಳ ಜೊತೆಲಿ ನಿನಗೇನು ಮಾತು, ಬೇರೆ ಗಂಡು ಮಕ್ಕಳ ಜೊತೆಲಿ ನಿನಗೇನು ಮಾತು, ಬೇರೆ ಮಕ್ಕಳ ಜೊತೆಲಿ ನಿನಗೇನು ಮಾತು. ನೀನು ಮಾತಾಡ್ತೀಯಾ, ತಂಗಿ ದೃಷ್ಟಿಯಲ್ಲಿ ಮಾತಾಡು, ಅಕ್ಕನ ದೃಷ್ಟಿಯಲ್ಲಿ ಮಾತಾಡು, ಅಣ್ಣನ ದೃಷ್ಟಿಯಲ್ಲಿ ಮಾತಾಡು, ತಮ್ಮನ ದೃಷ್ಟಿಯಲ್ಲಿ ಮಾತಾಡು. ತಪ್ಪಾದ ದೃಷ್ಟಿಯಲ್ಲಿ ಮಾತಾಡೋದಾದ್ರೆ ಇಲ್ಲಿ ಬರಲಿಕ್ಕೆ ಹೋಗಬೇಡ, ಅವಶ್ಯಕತೆ ಇಲ್ಲ ರೀ. ನಮಗೆ ಸಭೆಗೆ ಬೇಕಾಗಿರೋದು ಸಹೋದರರು ಸಹೋದರಿಯರು ಬೇಕಾಗಿರೋದು ಸಭೆಗೆ. ತಪ್ಪು ನಡತೆಯಲ್ಲಿ ಜೀವಿಸುವವರಲ್ಲ, ನಮಗೆ ಅವಶ್ಯಕತೆ ಇಲ್ಲ ರೀ. 1000 ಜನರ ಸಂಖ್ಯೆ ನಮಗೆ ಬೇಕಾಗಿಲ್ಲ. 10 ಜನರು ಇದ್ದರೆ ನೀತಿಯಿಂದ ಪರಿಶುದ್ಧತೆಯಿಂದ ಇದ್ದರೆ ಸಾಕು. ತಪ್ಪಾದ ನಡತೆಯಲ್ಲಿ ಜೀವಿಸುವುದಾದರೆ ದಯವಿಟ್ಟು ಹೇಳ್ತೀನಿ, ಸಭೆಗೆ ದಯಮಾಡಿ ಬರಬೇಡ್ರಿ. ನಿನ್ನಿಂದ ಇನ್ನೊಬ್ಬರಿಗೆ ಪ್ರಭಾವ ಬೀರೋದು ಬೇಡ. ಇನ್ನೊಬ್ಬರಿಗೆ ನಾನು ತಪ್ಪಾದ ವಿಚಾರ, ನಾನು ಬರೇ ಏನೋ ಕುಟುಂಬಸ್ಥರಿಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಯವನಸ್ಥ ಮಕ್ಕಳಿಗೂ ಹೇಳ್ತಿದ್ದೀನಿ, ನಾನು ಯವನಸ್ಥರಿಗೂ ಹೇಳ್ತಿದ್ದೀನಿ. ನೀವು ತಪ್ಪು ಮಾಡೋದಾದರೆ, ದುರಭ್ಯಾಸ ಮಾಡೋದಾದರೆ, ಕುಡಿಯೋದಾದರೆ, ಬೀಡಿ ಸಿಗರೇಟ್ ಸೇದೋದಾದರೆ, ಕೆಟ್ಟು ಮಾತಾಡೋದಾದರೆ, ಮದುವೆಗೆ ಮುಂಚೆನೇ ತಪ್ಪಾದ ಸಂಬಂಧದಲ್ಲಿ ಜೀವಿಸ್ತಾ ಇದ್ರೆ, ನೇರವಾಗಿ ನಾನು ಹೇಳ್ತಿದ್ದೀನಿ, ಸಂಬಂಧದಲ್ಲಿ ಜೀವಿಸ್ತಾ ಇದ್ರೆ ದಯವಿಟ್ಟು ಸಭೆಗೆ ಬರಬೇಡ್ರಿ. ಏನು ತೊಂದರೆ ಇಲ್ಲ. ನಿಮ್ಮ ಜೀವಿತವನ್ನು ನೀವು ಹೆಂಗಾದರೂ ಜೀವಿಸ್ರಿ. ಇಲ್ಲಿ ಬರೋದಾದರೆ ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಅದೇ ನಮಗೆ ಭಾಳ ದೊಡ್ಡ ಆಶೀರ್ವಾದ. ಹಂಗೆ ಜೀವಿಸುವುದಕ್ಕಾಗಿನೇ ನಾವಿಲ್ಲಿ ಬರ್ತಾ ಇರೋದು. ಇಲ್ಲಾಂದ್ರೆ ಯಾಕೆ ರಕ್ಷಣೆ ಹೊಂದಬೇಕಾಗಿತ್ತು? ಪಾಪದಲ್ಲಿ ಜೀವಿಸಿ ಹಂಗೆ ಸಾಯ್ಬೋದಾಗಿತ್ತಲ್ಲ. ರಕ್ಷಣೆ ಹೊಂದಿರೋದು ಯಾಕೆ? ನಾವು ದೇವ್ರೆ ಅಂತ ಕೂಗ್ತಾ ಇರೋದು ಯಾಕೆ? ದೇವ್ರ ಸನ್ನಿಧಾನದಲ್ಲಿ ಬಂದಿರೋದು ಯಾಕೆ? ಪರಿಶುದ್ಧವಾಗಿ ಜೀವಿಸಕ್ಕೆ. ನೀನು ಪಾಪ ಮಾಡ್ತೀಯ ಅಂದ್ರೆ ಇಲ್ಲೇನು ಕೆಲಸ ಇದೆ ನಿನಗೆ? ಅವಶ್ಯಕತೆ ಇಲ್ಲ. ತಪ್ಪು ಮಾಡ್ತಿದ್ದವ್ರಿಗೆ ನಾನು ಹೇಳ್ತಿದ್ದೀನಿ, ನಿಮ್ಮ ಮನಸ್ಸಲ್ಲಿ ಏನು ತಪ್ಪು ಓಡ್ತಿದೆಯಲ್ಲ ಅವ್ರಿಗೆ ನಾನು ಹೇಳ್ತಿದ್ದೀನಿ, ಪರಿಶುದ್ಧವಾಗಿ ನೀವು ಇದ್ದೀರಿ ಅಂದರೆ ದೇವ್ರಿಗೆ ಮಹಿಮೆ. ನಿಮ್ಮನ್ನು ಇನ್ನೂ ಹೆಚ್ಚು ಪರಿಶುದ್ಧಪಡಿಸ್ಲಿ ದೇವರು. ನಿಮ್ಮ ಜೀವನ ಇನ್ನೂ ಆಶೀರ್ವಾದ ಮಾಡಲಿ, ಇನ್ನೂ ಅದ್ಭುತವಾಗಿ ನಡೆಸಲಿ. ಅನೇಕರಿಗೆ ಸಾಕ್ಷಿಯಾಗಿ ಜೀವಿಸ್ರಿ. ಎಷ್ಟೋ ಜನರು ಎಷ್ಟು ಪರಿಶುದ್ಧವಾಗಿದ್ದಾರೆ ಅಂದರೆ ದೇವರಿಗೆ ಮಹಿಮೆ ಹೇಳ್ತೀನಿ, ಪಾಪ ಮಾಡುವ ಅವಕಾಶ ಬಂದಾಗಲೂ ಕೂಡ ದೇವರಿಗೆ ಭಯಪಟ್ಟು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾರೆ. ಅವರಿಗಾಗಿ ದೇವರಿಗೆ ಮಹಿಮೆ ರೀ. ಅದಕ್ಕೋಸ್ಕರ ತಪ್ಪು ಮಾಡಬೇಡ್ರಿ ದೇವ್ರ ಮಕ್ಕಳೇ. ತಪ್ಪಾದ ಸಂಗತಿಗಳು ಬಂದಾಗಲೇ ಎಚ್ಚರವಾಗ್ರಿ. ದೇವ್ರ ಸನ್ನಿಧಾನದಲ್ಲಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ದೇವರೇ ನೀನೇ ಅಪ್ಪ ಅಂತ ಹೇಳ್ರಿ. ಮತ್ತು ನಾನು ಹೇಳ್ತೀನಿ, ನೀನು ಇಷ್ಟು ಆಳದಲ್ಲಿ ಬಿದ್ದೋಗಿದೆಯಲ್ಲ, ನಿನ್ನನ್ನು ಹೊರಗಡೆ ತರಲಿಕ್ಕೆ ಆತನು ಮಾತ್ರನೇ ಶಕ್ತನು, ಇನ್ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಹೊರಗಡೆ ಬರಕ್ಕೆ ಆಗಲಾರ್ದಂಥ ಸ್ಥಿತಿಯಲ್ಲಿ ಬಿದ್ದವರಿಗೆ ನಾನು ಹೇಳ್ತೀನಿ, ನಿನಗೆ ಹೊರಗಡೆ ತರಲಿಕ್ಕೆ ದೇವರೇ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಸಹ ಪರಿಶುದ್ಧವಾಗಿ ಜೀವಿಸುವಂಥ ಪ್ರಯತ್ನದಲ್ಲಿ ನಾವು ಮುಂದೆ ಹೋಗೋಣ. ದೇವರ ಸಹಾಯ ಕೇಳೋಣ. ಪರಿಶುದ್ಧಾತ್ಮನೇ ನೀನು ನನಗೆ ಸಹಾಯ ಮಾಡಪ್ಪ, ನೀನನ್ನು ನಡೆಸಪ್ಪ ಅಂತೇಳಿ ಪರಿಶುದ್ಧಾತ್ಮನಿಗೆ ನಮ್ಮ ಜೀವಿತನ ಒಪ್ಪಿಸಿಕೊಡೋಣ. ಅದಕ್ಕೆ ಮತ್ತು ನಾನು ಹೇಳ್ತೀನಿ, ಸಹವಾಸ ನಿಂದ ತಪ್ಪಾಗಿತ್ತು ಅಂದರೆ ಆಹಾಬನನ್ನು ಕಟ್ ಮಾಡು, ಆಹಾಬನ ಮಗನನ್ನು ಕಟ್ ಮಾಡು. ಆಹಾಬನ ಥರ ನಿನಗೆ ಎಷ್ಟು ಜನರಿದ್ದಾರೆ ಅವ್ರನ್ನ ಕಟ್ ಮಾಡು. ನಿನ್ನ ಭಾಳ ಜನರಿಗೆ ಸುತ್ತಮುತ್ತ ಇರೋರೆಲ್ಲ ಆಹಾಬಗಳೇ ರೀ. ಒಬ್ಬ ಯೆಹೋಷಾಫಾಟನೂ ಇಲ್ಲ ಸ್ನೇಹಿತರು, ಒಬ್ಬನಿಲ್ಲ ರೀ. ಯೆಹೋಷಾಫಾಟನಿಗೆ ಸ್ನೇಹಿತ ಯಾರಾಗಬೇಕು? ಇನ್ನೊಬ್ಬ ಯೆಹೋಷಾಫಾಟನ ಥರ ಇರೋನಾಗಬೇಕು. ಗೊತ್ತಾಗಿದೆಯಾ ನಾ ಹೇಳೋದು? ಯೆಹೋಷಾಫಾಟನಿಗೆ ಸ್ನೇಹಿತ ಯಾರಾಗಬೇಕಪ್ಪ? ಇನ್ನೊಬ್ಬ ಯೆಹೋಷಾಫಾಟನೇ ಆಗ್ಬೇಕ್ರಿ. ಅಂತ ಸ್ನೇಹಿತರಿದ್ರೆ ಅವರ ಸಹವಾಸ ಬಹಳ ಅದ್ಭುತವಾಗಿರುತ್ತೆ. ಒಬ್ರಿಗೊಬ್ರು ಬುದ್ಧಿ ಹೇಳ್ತಾರೆ, ವಾಕ್ಯ ಹೇಳ್ಕೊಳ್ತಾರೆ, ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ತಾರೆ, ಆತ್ಮಿಕವಾಗಿ ಬೆಳೀತಾ ಹೋಗ್ತಾರೆ. ಒಬ್ಬ ಯೆಹೋಷಾಫಾಟನಿಗೆ ಇನ್ನೊಬ್ಬ ಆಹಾಬ ಬಂದಂದ್ರೆ ಯೆಹೋಷಾಫಾಟನ ಗುಂಡಿಯಲ್ಲಿ ಬಿದ್ದು ಹೋಗ್ತಾನೆ, ಆಹಾಬನ ಸತ್ತೋಗ್ತಾನೆ. ಯೆಹೋಷಾಫಾಟನ ಗುಂಡಿಯಲ್ಲಿ ಬಿದ್ದು ಹೋಗ್ತಾನೆ. ನೀನು ಆಹಾಬ್ ಅಲ್ಲ, ಯೆಹೋಷಾಫಾಟನನ್ನಾಗಿ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆಹಾಬನ ಸತ್ತೋಗ್ತಾನ್ರಿ, ಯೆಹೋಷಾಫಾಟನೇ ನಿನ್ನ ಗತಿ ಏನು? ಹೊರಗೆ ಬರಕ್ಕೆ ಆಗಲಾರದಂಥ ಗುಂಡಿಯಲ್ಲಿ ನೀನು ಸಿಕ್ಕಾಕೊಳ್ಬೇಡ. ಸುತ್ತಮುತ್ತ ಆಹಾಬಗಳ ಮಧ್ಯದಲ್ಲಿ ನೀನು ಜೀವಿಸ್ಬೇಡ. ಎಷ್ಟು ಜನ ಆಹಾಬಗಳಿದಾರಲ್ಲ, ಇವತ್ತು ವಾಕ್ಯ ಕೇಳ್ತಿದ್ಯಲ್ಲ, ಎಷ್ಟು ಜನ ಆಹಾಬಗಳಿದಾರ ನಿನಗೆ, ಅವ್ರನ್ನೆಲ್ಲ ಕಟ್ ಮಾಡ್ತಬ. ಮುಲಾಜಿಲ್ಲ ರೀ, ಮುಲಾಜಿಲ್ಲ, ಅವ್ರನ್ನೆಲ್ಲ ಕಟ್ ಮಾಡ್ತಬ. ಸ್ನೇಹನ ಕಳ್ಕೋ, ಅವಶ್ಯಕತೆ ಇಲ್ಲ. ಮಾತು ಅವಶ್ಯಕತೆ ಇಲ್ಲ. ನಾನು ಹೇಳ್ತಿದ್ದೀನಿ, ನಿಮಗೆ ಮಾತು ಅವಶ್ಯಕತೆ ಇಲ್ಲ, ಅವ್ರ ಜೊತೆಯಲ್ಲಿ ಜೀವನ ಅವಶ್ಯಕತೆ ಇಲ್ಲ, ನಡವಳಿಕೆ ಅವಶ್ಯಕತೆ ಇಲ್ಲ. ಆಹಾಬಗಳನ್ನ ಕಟ್ ಮಾಡಿಬಿಡ್ರಿ. ನಿನ್ನಂಥ ಯೆಹೋಷಾಫಾಟನ ಇನ್ನೊಬ್ಬನ ಯಾರಾದರೂ ಇದ್ದರೆ, ಭಯಭಕ್ತಿಯುಳ್ಳವನು ಯಾರಾದರೂ ಇದ್ದರೆ ಅಂಥವ್ರನ್ನ ಸ್ನೇಹಿತರನ್ನ ಮಾಡ್ಕೊಳ್ರಿ. ನಿನ್ನ ಜೀವಿತವನ್ನು ಸಂಪೂರ್ಣ ದೇವರ ಕೈಗೆ ಒಪ್ಪಿಸು. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಮತ್ತು ಸಭೆಯಾಗಿ ನಮ್ಮೆಲ್ಲರನ್ನು ಸಹ ದೇವರು ಅಧಿಕವಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ.